ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತಿನ ವಿಡಿಯೋ ವೆರಿ ಪವರ್ಫುಲ್ ಅಂಡ್ ಲೈಫ್ ಚೇಂಜಿಂಗ್ ವಿಡಿಯೋ. ದಯವಿಟ್ಟು ಫಸ್ಟ್ ಇಂದ ಲಾಸ್ಟ್ ತನಕ ಮಿಸ್ ಮಾಡ್ದೇನೆ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಇದೆ. ಯಾರೆಲ್ಲ 2026 ಅಲ್ಲಿ ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಂಡ್ಲೇಬೇಕು, ಸೂರ್ಯನ್ ತರ ನಾನು ಶೈನ್ ಆಗ್ಲೇಬೇಕು ಅಂತ ಹಠ ಛಲ ದಿಟ್ಟತನದಿಂದ ಡಿಸಿಷನ್ ನ ಮಾಡಿದೀರಾ, ನಿಮಗೋಸ್ಕರ ಈ ವಿಡಿಯೋ. ಓಕೆ, ಸೊ ನಿಮ್ಗೆ ಒಂದು ಸಪೋರ್ಟಿವ್ ಆಗಿ ಏನೆಲ್ಲ ನೀವು ಮಾಡಿದ್ರೆ ಜಾನ್ 2026 ಇಂದ ಏನೆಲ್ಲ ನೀವು ಪ್ರಾಕ್ಟೀಸಸ್ ನ ಮಾಡಿದ್ರೆ ನಿಮ್ಮ ಲೈಫ್ ಅಲ್ಲಿ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಸೊ 111 ಪೋರ್ಟಲ್ ಕೂಡ ಓಪನ್ ಆಗ್ತದೆ. ಅ ವೆರಿ ಗ್ರೇಟ್ ಪಾಸಿಟಿವ್ ಡಿವೈನ್ ಗೇಟ್ ವೇ ಓಪನ್ ಆಗ್ತಾ ಇದೆ. ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ನನ್ನ ಒಂದು ಇಷ್ಟು ವರ್ಷದ ಒಂದು ಸ್ಪಿರಿಚುವಲ್ ಜರ್ನಿ ಆಗಿರ್ಬೋದು, ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು, ನನ್ನ ಪೂಜ್ಯ ಗುರುಗಳಿಂದ ನಾನು ಕಲ್ತಿರುವಂತದ್ದಾಗಿರ್ಬೋದು, ಹಾಗೂ ವೇದಿಕ್ ಅಸ್ಟ್ರಾಲಜಿ ಇಡೀ ಪ್ರಪಂಚದಲ್ಲಿ ದಿ ಬೆಸ್ಟ್ ನಾಲೆಡ್ಜ್ ಇರೋದೆ ನಮ್ಮ ಇಂಡಿಯಾದಲ್ಲಿ. ಸೊ ನಮ್ಮ ಋಷಿಮಣಿಗಳು ಕೊಟ್ಟಿರುವಂತಹ ವೇದಿಕ್ ಅಸ್ಟ್ರಾಲಜಿಯನ್ನ ಈವನ್ ನಾಸಾದವರು ಕೂಡ ಅಕ್ಸೆಪ್ಟ್ ಮಾಡಿ ಸ್ಪೇಸ್ ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಅಸ್ಟ್ರಾಲಜಿನ. ಹಾಗಿರ್ಬೇಕಾದ್ರೆ ನಾವ್ ಯಾಕೆ ಅದನ್ನ ಅರ್ಥ ಮಾಡ್ಕೊಂಡು ಆ ನಾಲೆಜ್ ಆ ವಿಜ್ಞಾನವನ್ನ ನಾವು ಯೂಸ್ ಮಾಡಬಾರ್ದು ಅಲ್ವಾ? ನಾವು ದಡ್ರಾಗ್ಬಿಡ್ತೀವಿ. ಸೊ ಅದಕ್ಕೆ ಎಲ್ಲವನ್ನು ಕಂಬೈನ್ ಮಾಡಿ ಒಂದು ಕನ್ಸೈಸ್ ಮಾಡಿ, ಸೊ ನಿಮಗೆ ಜಾನ್ವರಿ 1ನೇ ತಾರೀಕು 2026 ಅಲ್ಲಿ ಬರ್ತಿರುವಂತ ಅಪರ್ಚುನಿಟಿ ಏನು, ಅದನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ನಿಮ್ಮ ಕನಸುಗಳನ್ನ ಹೇಗೆ ನನ್ಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ನಾನು ಕನ್ಸೈಸ್ ಆಗಿ ಪ್ರಾಕ್ಟಿಕಲ್ ಆಗಿ ಯಾವ್ದು ಯೂಸ್ಫುಲ್ ಆಗುತ್ತೆ ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ಜನವರಿ 1, 2026 ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ಇದು ಸೂರ್ಯನ ವರ್ಷ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಎಸ್, ಆಬ್ವಿಯಸ್ಲಿ ಸೂರ್ಯನ ವರ್ಷ. ಯಾಕೆ ಅಂತಂದ್ರೆ ನಂಬರ್ 1 ಅಂದ್ರೆ ಸೂರ್ಯ, ಸನ್. ಓಕೆ, ಸೊ ಪ್ರತಿಯೊಂದು ಗ್ರಹಕ್ಕೂ ಅದರದೇ ಆದ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ನವಗ್ರಹಗಳಲ್ಲಿ ಸೂರ್ಯ ಈಸ್ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಅಂತಾನೆ ಹೇಳ್ಬೋದು. ಅವನು ನಂಬರ್ 1 ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಸೊ ಸೂರ್ಯನ ಕೆಲಸ ಏನು? ಎಲ್ಲೆಲ್ಲಿ ಕತ್ತಲಿರುತ್ತೋ ಅಲ್ಲಿ ಬೆಳಕನ್ನ ಕೊಡೋದೇ ಅವನ ಕೆಲಸ. ಎಲ್ಲೆಲ್ಲಿ ನೆಗೆಟಿವಿಟಿ ಇರುತ್ತೋ ಅಲ್ಲಲ್ಲಿ ಪಾಸಿಟಿವಿಟಿನ ತುಂಬೋದೇ ಅವನ ಕೆಲಸ. ಸೊ ಒಂದು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಸೂರ್ಯ ಏನೆಲ್ಲ ನಮ್ಗೆ ತಂದ್ಕೊಡ್ತಾನೆ ಅಂತಂದ್ರೆ ಹ್ಯಾಪಿನೆಸ್, ಜಾಯ್, ಸಕ್ಸಸ್. ನೀವೇನೇ ಕೆಲಸ ಮಾಡಿದ್ರು ಸಕ್ಸಸ್ನ ತಂದ್ಕೊಡೋದೇ ಸೂರ್ಯ. ಅಂಡ್ ಲಾಟ್ ಆಫ್ ಪಾಸಿಟಿವಿಟಿ. ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತಾ, ನಿಮ್ಮ ಕರಿಯರ್ ಗ್ರೋ ಆಗುತ್ತಾ, ಇದೆಲ್ಲದಕ್ಕೂ ನಮ್ಮ ಕುಂಡಲಿಯಲ್ಲಿ ಇರುವಂತಹ ಸೂರ್ಯ ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ನೇಮ್, ಫೇಮ್, ಓಕೆ, ಅಂಡ್ ಹ್ಯಾಪಿನೆಸ್, ಒಂದು ಒಳ್ಳೆ ಫ್ಯಾಮಿಲಿ, ಆ ಖುಷಿ, ಆ ಜಾಯ್, ಆ ಒಂದು ಲೈಫ್ ಅಲ್ಲಿ ಒಂದು ಫುಲ್ಫಿಲ್ಮೆಂಟ್, ಅದು ಮತ್ತೆ ನಾವು ಸ್ಪಿರಿಚುಲಿ ಇವಾಲ್ವ್ ಆಗೋದಕ್ಕೂ ಕೂಡ ಸೂರ್ಯ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾನೆ. ಲಾಟ್ ಆಫ್ ಥಿಂಗ್ಸ್ ಆದ್ರೆ ಒಂದು ಬ್ರೀಫ್ ಆಗಿ ನಿಮ್ಗೆ ಹೇಳಿದ್ದು. ಸೊ ಈಗ ಫಸ್ಟ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನಿಮ್ಗೆ ವೇದಿಕ್ ಅಸ್ಟ್ರಾಲಜಿ ಪ್ರಕಾರ ಜಾನ್ 1 ನಮ್ಗೆ ಹೇಗೆ ವಿಶೇಷ? ಎಸ್, ಅಫ್ಕೋರ್ಸ್ ನಮ್ಗೆ ಯುಗಾದಿ ಹೊಸ ವರ್ಷ ಆದ್ರೂ ಕೂಡ ಕ್ಯಾಲೆಂಡರ್ ಬದಲಾದಂತೆ ನಮ್ಮ ಮನಸ್ಥಿತಿ ಮತ್ತೆ ಮೈಂಡ್ ಸೆಟ್ ಅದ್ರ ಜೊತೆಲಿ ಓಡ್ತಾ ಹೋಗುತ್ತೆ. ಸೊ ಜನವರಿ ಬಂದಿದ ತಕ್ಷಣ ನಾವೆಲ್ಲ ಏನ್ ಥಿಂಕ್ ಮಾಡ್ತೇವೆ? ಒಬ್ಬೊಬ್ರಿಗೆ ಒಂದೊಂದು ಗೋಲ್ಸ್ ಇರುತ್ತೆ. ಇಲ್ಲ, ಈ ವರ್ಷ ನಾನು ಫಸ್ಟ್ ಏನ್ ಮಾಡ್ಬೇಕು, ಫಿಟ್ನೆಸ್ ಕಡೆಗೆ ನಾನು ಹೋಗ್ಬೇಕು ಅಂತ ತುಂಬಾ ಜನ ರೆಸೊಲ್ಯೂಷನ್ ನ ಮಾಡ್ಕೊಂತಾರೆ. ಫಿಟ್ನೆಸ್ ರೆಸೊಲ್ಯೂಷನ್, ಹೆಲ್ತ್ ರೆಸೊಲ್ಯೂಷನ್. ತುಂಬಾ ವರ್ಷದಿಂದ ಲವ್ ಮಾಡ್ತಿರೋಂತ ಪ್ರೇಮಿಗಳು ಏನ್ ಮಾಡ್ತಾರೆ, ಈ ವರ್ಷ ಮದ್ವೆ ಆಗ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಜಾನ್ವರಿ ಬಂದಿದ ತಕ್ಷಣ ಎಲ್ಲರೂ ಅವ್ರದೇ ಆದಂತ ಒಂದು ಗೋಲ್ಸ್, ಒಂದು ಕನಸನ್ನ ಇಟ್ಕೊಂಡು ಓಡ್ತಾರೆ. ತುಂಬಾ ಜನ ಫಿಟ್ನೆಸ್ ರೆಸೊಲ್ಯೂಷನ್ ನ ಮಾಡ್ಕೊಂಡಿರ್ತಾರೆ, ಫಿಟ್ನೆಸ್ಗೋಸ್ಕರ ಓಡ್ತಾ ಇರ್ತಾರೆ. ಇನ್ ತುಂಬಾ ಜನ ಈ ವರ್ಷ ನಾನು ಕಾಂಪಿಟೇಟಿವ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಲೇಬೇಕು ಅಂತ ರೆಡಿ ಆಗ್ತಾ ಇರ್ತಾರೆ. ಇನ್ ತುಂಬಾ ಜನ ಈ ವರ್ಷ ನಾನು ಪ್ರಮೋಷನ್ ತಗೋಬೇಕು ಅಂತ. ಇನ್ ಕೆಲವರು ಪ್ರೇಮಿಗಳೆಲ್ಲ ಈ ವರ್ಷ ನಾವು ಮದ್ವೆ ಆಗ್ಬಿಡ್ಬೇಕು ಅಂತ ಅನ್ಕೋತಾ ಇರ್ತಾರೆ. ಸೊ ಹಾಗೆ ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ ಅಲ್ವಾ? ಸೊ ನಿಮ್ಗೆ ನಿಮ್ದಾದ ಕನಸುಗಳಿರುತ್ತೆ. ಸೊ ಎಲ್ಲದಕ್ಕಿಂತ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಅಂಡ್ ನಿಮ್ಮ ಎಲ್ಲ ಕನಸುಗಳು ನನ್ಸಾಗ್ಲಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ, ಸಮೃದ್ಧಿ ಮತ್ತೆ ಸಂಪತ್ತು, ಆರೋಗ್ಯ ಎಲ್ಲವೂ ಕೂಡ ಆ ದೇವ್ರು ನಿಮ್ಗೆ ಕರುಣಿಸ್ಲಿ ಅಂತ ನಾನು ಹಾರೈಸ್ತೀನಿ. ಸೊ ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಾನ್ವರಿ 1ಗೆ ಯಾಕೆ ಇಷ್ಟು ವಿಶೇಷ ನಾನು ಕೊಡ್ತಾ ಇದ್ದೀನಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಯಾಕೆ ವಿಶೇಷತೆ ಅಂತ ಅಂದ್ರೆ, ಜನವರಿ 1 ಒಂದು ಯೋಗಸ್ ಬರ್ತಾ ಇದೆ. ಒಂದು ರವಿ ಯೋಗ. ಫಸ್ಟ್ ಆಫ್ ಆಲ್ ನಂಬರ್ 1 ಆಲ್ರೆಡಿ ರೂಲ್ಡ್ ಬೈ ಸನ್. ಓಕೆ, ಸೊ ಆ ಎನರ್ಜಿನ ನಾವು ಲೈಫಿಗೆ ಹೇಗೆ ನಾವು ಆಹ್ವಾನ ಮಾಡ್ಕೊಳ್ಳೋದು? ಸೊ ನಿಮ್ಗೆ ಎಕ್ಸಾಂಪಲ್ ಹೇಳೋದಾದ್ರೆ, ಪ್ರತಿದಿನ ನಾವು ಮನೆಯಲ್ಲಿ ದೀಪ ಹಚ್ತೀವಿ, ಪೂಜೆ ಮಾಡ್ತೀವಿ. ಸ್ಟಿಲ್ ವರ್ಷಕ್ಕೆ ಒಮ್ಮೆ ನಾವು ಅಮಾವಾಸ್ಯೆ ಟೈಮಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೀವಿ. ವರ್ಷಕ್ಕೆ ಒಮ್ಮೆ ಗಣೇಶನ
ಕೂರಿಸ್ಬಿಟ್ಟು ಪೂಜೆನ ಮಾಡ್ತೀವಿ. ಯಾಕೆ ಅದನ್ನ ಮಾಡ್ತೀವಿ ಅಂದ್ರೆ ಆ ಟೈಮಲ್ಲಿ ಆ ದೇವತೆಗಳು ಭೂಮಿ ಮೇಲೆ ಬಂದಿರ್ತಾರೆ. ಅವರ ಎನರ್ಜಿಯನ್ನ ನಾವು ನಮ್ಮ ಲೈಫಿಗೆ ಆಹ್ವಾನವನ್ನ ಮಾಡ್ಕೊಂತೀವಿ. ಸೊ ಅದೇ ರೀಸನ್ ಇಂದ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ಈ ಒಂದು ಆ ಡೈಟೀಸ್ ಅಂತ ಏನ್ ಹೇಳ್ತೀವಿ ಅಥವಾ ದೇವತೆಗಳನ್ನ ಪೂಜೆ ಮಾಡೋದ್ರ ಮುಖಾಂತರ ನಮ್ಮ ಜೀವನಕ್ಕೆ ಅವರ ಒಂದು ಎನರ್ಜಿಯನ್ನ ನಾವು ಆಹ್ವಾನ ಮಾಡ್ಕೋತೀವಿ. ಸೊ ಅದೇ ತರ ಜನವರಿ ಬಂದು ರವಿ ಯೋಗ ಅಂತ ಬಂದಿದೆ. ಅದ್ರ ಜೊತೆಯಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ನಕ್ಷತ್ರ. 27 ನಕ್ಷತ್ರಗಳು ಕೂಡ ಇಂಪಾರ್ಟೆಂಟ್ ಅಂಡ್ ವಿಭಿನ್ನ ವಿಶೇಷ. ಆದರೆ ನನ್ನ ಮುದ್ದು ಶ್ರೀಕೃಷ್ಣ ಜನಿಸಿದಂತಹ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಇದೆ. ಅದರ ಜೊತೆಯಲ್ಲಿ ಗುರುವಾರನೇ ಬಂದಿದೆ. ಅದರ ಜೊತೆಯಲ್ಲಿ ಬೃಹಸ್ಪತಿ ಪ್ರದೋಷ ಯೋಗ. ಓಕೆ. ಸೊ ಜಾನ್ವರಿ 1 ತುಂಬಾನೇ ವಿಶೇಷ ಮತ್ತೆ ಇದು ಬಹಳ ವರ್ಷಗಳಿಗೊಮ್ಮೆ ಮಾತ್ರ ಈ ಯೋಗ ಬರುವಂತದ್ದು. ಸೊ ಈ ಯೋಗ ಹೇಗೆ ನಾವು ಅಮಾಸೆಯಲ್ಲಿ ದೀಪಾವಳಿ ಅಮಾಸೆಯಲ್ಲಿ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಿ ಆಹ್ವಾನ ಮಾಡ್ತೀವೋ ಅದೇ ರೀತಿ ಈ ಒಂದು ವಿಶೇಷವಾದಂತಹ ಯೋಗದಲ್ಲಿ ನಾವು ಇದನ್ನ ಆಹ್ವಾನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಇರುವಂತಹ ಕತ್ತಲೆಯನ್ನೆಲ್ಲ ಹೋಗಲಾಡಿಸಿ ಒಂದು ಬೆಳಕಿನ ಕಡೆಗೆ ಎಲ್ಲರೂ ಹೋಗೋಣ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಇನ್ನು ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ಹೇಳೋದಾದ್ರೆ ಅವತ್ತಿನ ದಿನ ಮೂನ್ ಸೈನ್ ಬಂದ್ಬಿಟ್ಟು ಧನುರ್ ರಾಶಿ ಕೂಡ ಇದೆ. ಸೊ ಹಾಗಾಗಿ ಬಹಳ ವಿಶೇಷ. ನಾವು ಸೂರ್ಯನನ್ನ ಡೈರೆಕ್ಟ್ ಆಗಿ ವಿಷ್ಣುವಿಗೆ ರಾಮನಿಗೆ ಹೋಲಿಸ್ಬೋದು. ಯಾಕಂದ್ರೆ ರಾಮ ಸೂರ್ಯವಂಶಿ, ವಿಷ್ಣು ಸಾಕ್ಷಾತ್ ಸೂರ್ಯ ಕೂಡ ಸಾಕ್ಷಾತ್ ವಿಷ್ಣುವೇ ಅಂತಾನೆ ಹೇಳ್ಬೋದು. ವಿಷ್ಣು ಸೂರ್ಯ ಒಂದು ಅಂಶ ಅಂತಾನೆ ಹೇಳ್ತಾರೆ. ಸೊ ಅಸ್ತಮಾನೆ ಸ್ವಯಂ ವಿಷ್ಣು ಅಂತ ಹೇಳ್ತಾರಲ್ವಾ. ಸೊ ಅಸ್ತಮಾನೆ ಸ್ವಯಂ ವಿಷ್ಣು ಅಂದ್ರೆ ಮುಳುಗ್ತಾ ಇರೋ ಸೂರ್ಯ ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಅಂತಾನೆ ಹೇಳ್ತಾರೆ. ಹಾಗಾಗಿ ಈ ದಿವಸ ನೀವು ಏನೆಲ್ಲ ಮಾಡ್ಬೇಕು, ಜಾನ್ವರಿ 1 ಏನ್ ಮಾಡಿದ್ರೆ ನಿಮ್ಮ ಕನಸುಗಳು ನನ್ಸಾಗತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಬಿಫೋರ್ ದಟ್ 12 ಪೋರ್ಟಲ್ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಏನೇನ್ ಪಾಯಿಂಟ್ಸ್ ಅಂತಂದ್ರೆ, ನೀವ್ ಏನೇ ಅಟ್ರಾಕ್ಟ್ ಮಾಡ್ಬೇಕು ಅಂತ ಅಂದ್ರೂ ಲೈಫ್ ಅಲ್ಲಿ ಫಸ್ಟ್ ನಿಮ್ಮಲ್ಲಿ ಇರುವಂತಹ ಹಳೆಯ ಒಂದು ಬ್ಯಾಡ್ ಎನರ್ಜಿ ಏನಿರುತ್ತೆ ಅದನ್ನ ಕ್ಲೆನ್ಸ್ ಮಾಡ್ಬೇಕಾಗತ್ತೆ ಅಥವಾ ರಿಲೀಸ್ ಮಾಡ್ಬೇಕಾಗತ್ತೆ. ಸೊ ಆ ಕ್ಲೆನ್ಸಿಂಗ್ ಟೆಕ್ನಿಕ್ ಮತ್ತೆ ಗ್ರಾಟಿಟ್ಯೂಡ್, ಓಕೆ, ಬಿಫೋರ್ ದಟ್ ಅಲೈನ್ಮೆಂಟ್. ಓಕೆ. ಸೊ ಕ್ಲೆನ್ಸ್ ಮಾಡ್ಕೊಳ್ಳಿ, ಅಲೈನ್ಮೆಂಟ್ ಮಾಡ್ಕೊಳ್ಳಿ, ಗ್ರಾಟಿಟ್ಯೂಡ್ನ ಶೋ ಮಾಡಿ ರಿಸೀವಿಂಗ್ ಮೋಡಿಗೆ ಬನ್ನಿ. ಇಷ್ಟು ಮಾಡ್ಕೊಳ್ಳಿ. ನೀವು ಯಾವಾಗಲೇ ಈ ವಿಡಿಯೋನ ನೋಡಿದ್ರು ಕೂಡ ಆಗ ನನ್ನ 12 ಪೋರ್ಟಲ್ನಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಇದ್ರಲ್ಲಿ ನಾನು ಹೇಳ್ತಾ ಕೂತ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ. ಸೊ ಇದ್ರಲ್ಲಿ ಹೇಳೋದಿಲ್ಲ. ಸೊ ಇದಿಷ್ಟನ್ನು ನೀವು ಯಾವಾಗೇ ನನ್ನ ವಿಡಿಯೋ ನೋಡಿದ್ರು ಮಾಡಿ. ಕೆಲವ್ರಿಗೆ ಜಾನ್ 1 ಆದ್ರ ಮೇಲೂ ಸಿಗ್ಬೋದು ಈ ವಿಡಿಯೋ. ಸೊ ನಥಿಂಗ್ ಟು ವರಿ. 11 ಜಾನ್ 11ಗೂ ಕೂಡ ಒಂದು ಇದೇ ತರ ಯೋಗ ಇದೆ. ಸೊ ಅವಾಗೂ ಪೋರ್ಟಲ್ ಎನರ್ಜಿ ತುಂಬಾ ಜಾಸ್ತಿ ಇದೆ. ನಾನು ಪಂಚಾಂಗ ನೋಡಿಲ್ಲ, ಬಟ್ ಪೋರ್ಟಲ್ ಎನರ್ಜಿ ವಾಸ್ ಸೋ ಹೈ. ಸೊ ಅವಾಗ್ಲೂ ಕೂಡ ನೀವು ಮಾಡ್ಕೋಬಹುದು, ನೋ ಇಶ್ಯೂಸ್. ಸೊ ಹಾಗಾಗಿ ಏನು ವರಿ ಮಾಡೋದ್ ಬೇಡ. ಯಾವಾಗ ನಿಮ್ಗೆ ಈ ವಿಡಿಯೋ ಸಿಕ್ಕರು ಕೂಡ ನಾನು ಹೇಳಿರೋದನ್ನ ನೀವು ಆ ದಿನದಿಂದನೇ ನೀವು ಪ್ರಾಕ್ಟೀಸ್ ಮಾಡಿ. ದಟ್ಸ್ ಮೋರ್ ದೆನ್ ಅನಫ್. ಓಕೆ. ಸೊ ಇಷ್ಟು ಆದ್ರ ಮೇಲೆ ನೀವೇನ್ ಮಾಡ್ಬೇಕು, ಜಾನ್ 1 ಅಲ್ಲಿ ನೀವು ಮಾಡ್ಬೇಕಾಗಿರೋದು ಏನು ಅಂತ ಅಂದ್ರೆ, ಸೊ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಹೇಳ್ಬೇಕು. ಎಸ್. ಎಸ್ಪೆಷಲಿ ಬ್ರಾಹ್ಮಿ ಮುಹೂರ್ತ ಅಂತಾನೆ ಹೇಳ್ತೀವಿ. ಸೊ 5:25 ಇಂದ 6:25 ಇದೆ. ಓಕೆ. ಬಟ್ ನೀವು ಬಿಫೋರ್ ದಟ್ ಇದ್ರೆ ಒಳ್ಳೇದು. 5 o'clock ಇದ್ರೆ ತುಂಬಾನೇ ಒಳ್ಳೇದು. ಎದ್ದು ನಿಮ್ಮ ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ನೀವು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ, ಸೂರ್ಯ ಉದಯ ಆಗಿ ಆ ಸೂರ್ಯನ ಕಿರಣಗಳು ಭೂಮಿಯನ್ನ ಸ್ಪರ್ಶ ಮಾಡ್ತಾ ಇರೋ ಸಮಯದಲ್ಲಿ ನೀವು ಸೂರ್ಯ ಆರ್ಘ್ಯವನ್ನ ಕೊಡಬೇಕು. ಅಂದ್ರೆ ಸೂರ್ಯನಿಗೆ ಜಲ ತೋರಿಸೋದು ಅಂತ ಹೇಳ್ತಾರಲ್ವಾ. ಒಂದು ತಾಮ್ರದ ಚಂಬನ್ನ ತಂಬಿಗೆಯನ್ನ ತಗೊಳ್ಳಿ. ಸೊ ಅದರಲ್ಲಿ ನೀರನ್ನ ತುಂಬಿಸ್ಕೊಳ್ಳಿ. ಪ್ಯೂರ್ ಕ್ಲೀನ್ ವಾಟರ್. ನೀವು ಡ್ರಿಂಕಿಂಗ್ ವಾಟರ್ನ ಹಾಕಿದ್ರೆ ಬೆಸ್ಟ್. ಸೊ ಹಾಕ್ಬಿಟ್ಟು 4 ಅಕ್ಷತೆ ಕಾಳನ್ನ ಹಾಕಿ ಒಂದು ಚಿಟಕಿ ಅರಿಶಿಣವನ್ನ ಹಾಕಿ. ಓಕೆ. ಹಾಕ್ಬಿಟ್ಟು ಸೂರ್ಯನ ಕಿರಣ ಬೀಳ್ತಾ ಇರತ್ತಲ್ಲ ಪೂರ್ವ ದಿಕ್ಕಿನಲ್ಲಿ. ಸೊ ಅಲ್ಲಿ ನೀವು ಜಲವನ್ನ ಕೊಡಿ. ಆ ಜಲವನ್ನ ನೀವು ನೋಡ್ಬೇಕು. ನಿಮ್ಮ ದೃಷ್ಟಿ ಕಂಪ್ಲೀಟ್ ಆಗಿ ಆ ಜಲದ ಮೇಲೆ ಇರಬೇಕು. ಸೊ ಇದನ್ನ ಮಾಡಿ ಕೂತ್ಕೊಂಡಲ್ಲೇ 10ರಿಂದ 15 ನಿಮಿಷ ಮೆಡಿಟೇಷನ್ ಅನ್ನ ಮಾಡಿ. ಓಕೆ. ಸೊ ಆ ಸೂರ್ಯನ ಕಿರಣ ನಿಮ್ಮ ದೇಹಕ್ಕೆ ಅಬ್ಸರ್ವ್ ಆಗ್ಬೇಕು. ಸೊ ಈ ಜಲ ಕೊಡೋದ್ರಲ್ಲೂ ಒಂದು ಸೈಂಟಿಫಿಕ್ ರೀಸನ್ ಇದೆ. ಸುಮ್ಮನೆ ಯಾವ್ದನ್ನು ನಮ್ಮ ಹಿಂದಿನವರು ಹೇಳಿಲ್ಲ. ಓಕೆ. ಸೊ ಆ ಜಲದಲ್ಲಿ ಏನಾಗತ್ತೆ, ರೈನ್ಬೋ ಕಲರ್ಸ್ ಅಬ್ಸರ್ವ್ ಆಗಿ ಅದು ನಿಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳುತ್ತೆ. ನಿಮ್ಮ ಆರಾ ಕ್ಲೆನ್ಸ್ ಆಗುತ್ತೆ. ನಿಮ್ಮ ಆರಾ ನಾವ್ ಈಗೆಲ್ಲ ನೀವು ನೋಡಿರ್ಬೋದು ಕಲರ್ ಥೆರಪಿ ಅಂತ ಮಾಡ್ತಾರಲ್ವಾ. ಸೊ ವಾಟ್ ಇಸ್ ಇಟ್? ಆಲ್ರೆಡಿ ಇದೆಲ್ಲ ನಮ್ಮ ವೇದಿಕ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಾಗಿದೆ. ಸೊ ವೇದಾಸ್ ಅಲ್ಲಿ ಎಲ್ಲದನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಬಟ್ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ, ನಾವು ಪ್ರಾಕ್ಟೀಸ್ ಮಾಡೋದಿಲ್ಲ ಅಷ್ಟೇ. ಬಟ್ ಇಟ್ಸ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್. ಈಗೆಲ್ಲ ಹೊಸದ್ ಮಾಡರ್ನೈಸ್ ಆಗಿ ಏನೆಲ್ಲ ಬರ್ತಿದೆ ಎಲ್ಲ ಆಲ್ರೆಡಿ ನಮ್ಮ ಹಿರಿಯರು ಅಥವಾ ನಮ್ಮ ಋಷಿ ಮುನಿಗಳು ವೇದದಲ್ಲಿ ಎಲ್ಲದನ್ನು ಹೇಳ್ಬಿಟ್ಟಿದ್ದಾರೆ. ನಮ್ಗೆ ಗೊತ್ತಿಲ್ಲ ಅಷ್ಟೇ ಅದ್ರ ಬಗ್ಗೆ. ನಮ್ಗೆ ನೀಟಾಗಿ ಹೇಳ್ಕೊಡೋರು ಯಾರು ಇಲ್ಲ ಅಷ್ಟೇ. ಸೊ ಇದನ್ನ ಮಾಡಿ ಒನ್ ಥಿಂಗ್. ಅಂಡ್ ನೆಕ್ಸ್ಟ್ ಏನು ಅಂತ ಅಂದ್ರೆ, ನೀವು ಮೆಡಿಟೇಷನ್ ಮಾಡಾದ್ರ ಮೇಲೆ ಆದಿತ್ಯ ಹೃದಯ ಪಾರಾಯಣ ಮಾಡಿದ್ರೆ ತುಂಬಾನೇ ಒಳ್ಳೇದು. ಆದಿತ್ಯ ಹೃದಯ ಪಾರಾಯಣ ಮಾಡಕ್ಕೆ ಗೊತ್ತಾಗಲ್ಲ, ನಂಗೆ ಬರಲ್ಲ ಅಂದ್ರೆ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ. ಬಟ್
ತುಂಬಾ ಎಫೆಕ್ಟಿವ್ ಇರೋದು ಪಾರಾಯಣ ಮಾಡಿದಾಗ ಮಾತ್ರ. ಬಟ್ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ. ಓಕೆ, ಒಂದು 3 ಟೈಮ್ಸ್. ತುಂಬಾ ಟೈಮ್ ಏನು ಹಿಡಿಯೋದಿಲ್ಲ, ಕೇಳಿಸ್ಕೊಳ್ಳಿ. ಸೊ ಇದಾದ್ರ ಮೇಲೆ ಅವತ್ತಿನ ಬೆಳಗ್ಗೆ ಸೊ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ರಾಮನ ಟೆಂಪಲ್ ಅಥವಾ ವಿಷ್ಣುವಿನ ಯಾವುದೇ ಸ್ವರೂಪದ ಟೆಂಪಲ್ಗೆ ಹೋಗಿ ಅಲ್ಲಿ ಕುತ್ಕೊಂಡ್ಬಿಟ್ಟು ಅರ್ಚನೆ ಎಲ್ಲ ಮಾಡಿಸ್ಕೊಳ್ಳಿ. ಹೊಸ ವರ್ಷದ ದಿವಸ ನಾನು ಹೇಳ್ತಿರೋದು. ನೀವೆಲ್ಲ ಹೊಸ ವರ್ಷ ಇಲ್ಲಿವರೆಗೂ ಹೇಗೆ ಆಚರಿಸಿದ್ರ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಕನಸುಗಳು ನನ್ಸಾಗ್ಬೇಕು. ನಿಮ್ಮ ಜೀವನದಲ್ಲಿ ನೀವು ಗೆಲುವನ್ನ ನೋಡ್ಬೇಕು. ಸೂರ್ಯನ ತರ ನೀವು ಶೈನ್ ಆಗ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಇದನ್ನ ಮಾಡಿ. 100 ಅಲ್ಲ, 200% ಗ್ಯಾರಂಟಿನ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ನೀವೀಗ ಏನ್ ಸ್ಥಿತಿಯಲ್ಲಿದ್ದೀರಾ ಇದಕ್ಕಿಂತ ಉತ್ತಮ ಸ್ಥಿತಿ ಹೋಗ್ತೀರಾ. ಅಂಡ್ ನಿಮ್ಮ ಲೈಫಲ್ಲಿ ಸಾಕಷ್ಟು ಸಕ್ಸಸ್ ಅನ್ನ ನೀವು ನೋಡ್ತೀರಾ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ದೇವಸ್ಥಾನಕ್ಕೆ ಹೋಗ್ಬೇಕು ಮಾರ್ನಿಂಗು. ಯಾವ ದೇವಸ್ಥಾನಕ್ಕೆ? ಒಂದು ರಾಮನ ದೇವಸ್ಥಾನ, ಬಿಕಾಸ್ ರಾಮ ಕೂಡ ಸೂರ್ಯವಂಶಿ. ಇಲ್ಲ ಅಂದ್ರೆ ವಿಷ್ಣುವಿನ ದೇವಸ್ಥಾನ ಅಥವಾ ವಿಷ್ಣುವಿನ ಇನ್ನೊಂದು ಅವತಾರ ಇರುವಂತ ವೆಂಕಟೇಶ್ವರ ಆಗಿರ್ಬೋದು, ಶ್ರೀನಿವಾಸ, ಎನಿ ಗಾಡ್. ಸೊ ಅವರ ಒಂದು ರಿಲೇಟೆಡ್ ಆ ಗಾಡಿಗೆ ಹೋಗಿ. ಓಕೆ, ಸೊ ಅಲ್ಲಿ ನೀವು ಅರ್ಚನೆಯನ್ನ ಮಾಡಿಸಿ ಅದ್ರ ಮೇಲೆ ಕುತ್ಕೊಂಡು ದ್ವಾದಶಾಕ್ಷರಿ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ 108 ಬಾರಿ ಹೇಳಿ. ಹಾರ್ಡ್ಲಿ ಇಟ್ ವಿಲ್ ಟೇಕ್ 10 ಮಿನಿಟ್ಸ್. ಓಕೆ, ಇಲ್ಲ ಇನ್ನೊಂದು ಹೇಳ್ಕೊಡ್ತೀನಿ ಅಷ್ಟಾಕ್ಷರಿ ಮಂತ್ರ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಸೊ ಇವೆಲ್ಲ ಮಂತ್ರಗಳು ಫ್ರೀ ಮಂತ್ರಾಸ್, ಅಂದ್ರೆ ಗುರು ದೀಕ್ಷೆ ಇಲ್ದೇನೆ ನಾವು ಹೇಳುವಂತಹ ಮಂತ್ರಗಳು. ಸೊ ಯಾರು ಭಯ ಪಡುವಂತ ಇದೇನು ಇಲ್ಲ. ಸೊ ನಿಮ್ಗೆ ಆರಾಮಾಗಿ ನೀವು ಫ್ರೀ ಮೈಂಡ್ ಇಂದ ಎಲ್ಲಿ ತಪ್ಪಾಗ್ಬಿಡುತ್ತೋ ಏನೋ ಅಂತೆಲ್ಲ ಏನು ಯೋಚನೆ ಮಾಡ್ಬಿಡಿ. ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಈ ಎರಡು ಮಂತ್ರನ ಹೇಳಿದ್ರು ಒಳ್ಳೇದು. ಇಲ್ಲ ಈ ಎರಡರಲ್ಲಿ ಯಾವ್ದಾದ್ರು ಒಂದು ಮಂತ್ರ ಹೇಳ್ತೀನಿ ಅಂದ್ರೂ ಕೂಡ ಇಟ್ಸ್ ಓಕೆ. 108 ಬಾರಿ ಹೇಳಿ. ಅಂಡ್ ಮಧ್ಯಾಹ್ನ ಬಿಫೋರ್ 12 ಗಂಟೆ ಮುಂಚಿತವಾಗಿ ನೀವು ಯಾರಿಗಾದ್ರೂ ಒಂದಷ್ಟು ಊಟ ಕೊಡೋದಾಗಿರ್ಬೋದು, ಇಲ್ಲ ಯಾವ್ದಾದ್ರು ಮಕ್ಳು ಕಂಡ್ರೆ ಒಂದು ಒಳ್ಳೆ ಬಟ್ಟೆ ಕೊಡ್ಸೋದಾಗಿರ್ಬೋದು, ಅಥವಾ ಯಾರಾದ್ರೂ ವೃದ್ಧರು ಕಂಡ್ರೆ ಅವ್ರಿಗೇನಾದ್ರೂ ಔಷಧಿ ಕೊಡ್ಸೋದಾಗಿರ್ಬೋದು, ಎನಿ ಕೈಂಡ್ ಆಫ್ ಒಂದು ದಾನ, ಅದನ್ನ ಯಾರ ಹತ್ರನೂ ಹೇಳ್ಕೊಬೇಡಿ ಪ್ಲೀಸ್. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಪೋಸ್ಟ್ ಕೂಡ ಮಾಡಬೇಡಿ. ಸೊ ನೀವು ಮಾಡಿರೋದು ತುಂಬಾ ಗುಪ್ತವಾಗಿರ್ಬೇಕು. ನೀವು ಮಾಡಿರೋದು ನಿಮಗೆ ಮಾತ್ರನೇ ಗೊತ್ತಿರಬೇಕು. ಅದನ್ನ ಎಲ್ಲೂ ಡಿಸ್ಕ್ಲೋಸ್ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಅದು ನಿಮ್ಗೆ ಫಲ ಕೊಡೋದಿಲ್ಲ. ಓಕೆ, ಸೊ ಇಷ್ಟನ್ನ ನೀವು ಮಾಡ್ಕೊಂಡ್ರಿ. ಡೇ ಫುಲ್ ಪಾಸಿಟಿವ್ ಆಗಿರಿ. ಓಕೆ, ಅದ್ರ ನೆಕ್ಸ್ಟ್ ಈವ್ನಿಂಗ್ ಏನ್ ಮಾಡ್ಬೇಕು? ಈವ್ನಿಂಗು ನೀವು ಶಿವನ ಟೆಂಪಲ್ಗೆ ಹೋಗ್ಬೇಕು. ಯಾಕೆ ಅಂತಂದ್ರೆ ಬೃಹಸ್ಪತಿ ಪ್ರದೋಷ ಯೋಗ ಇರೋದ್ರಿಂದ ಸೊ ಇಟ್ ರೆಫರ್ಸ್ ಟು ಶಿವನ ಆರಾಧನೆ ಅದು. ಅಂಡ್ ಸಂಜೆ ಯಾಕೆ ರೆಫರ್ ಮಾಡ್ತಾ ಇದ್ದೀನಿ ಅಂದ್ರೆ ಶಿವ ಕನೆಕ್ಟ್ ಟು ದ ಮೂನ್. ಓಕೆ, ಚಂದ್ರನಿಗೆ ಶಿವ ಕನೆಕ್ಟ್ ಆಗ್ತಾನೆ, ಸೂರ್ಯನಿಗೆ ನಮ್ಮ ವಿಷ್ಣು ಮತ್ತೆ ರಾಮ ಕನೆಕ್ಟ್ ಆಗ್ತಾರೆ. ಸೊ ರಾಮ ವಿಷ್ಣು ಗೊತ್ತಿದೆ ನಿಮ್ಗೆ, ಇಬ್ರು ಒಂದೇ ಎನರ್ಜಿ ಬಟ್ ಅವತಾರ ಬೇರೆ ಅಷ್ಟೇನೆ. ಹಾಗಾಗಿ ಸಂಜೆ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆಯನ್ನ ಮಾಡಿಸಿ ಆದ್ರ ಮೇಲೆ ಸಾಂಬ ಸದಾಶಿವ, ಸಾಂಬ ಸದಾಶಿವ, ಸಾಂಬ ಸದಾಶಿವ ಇದು ನನ್ನ ಗುರುಗಳು ನನಗೆ ಕೊಟ್ಟಿರುವಂತಹ ಮಂತ್ರ ಇದು. ಸೊ ಅಂದ್ರೆ ಗುರು ದೀಕ್ಷೆ ಇಲ್ದೇನೆ ಇದನ್ನ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಎಷ್ಟು ಸಲ ಬೇಕಾದ್ರೂ ಹೇಳ್ಬೋದು. ಸೊ ಇದನ್ನ ಹೇಳ್ಕೊಳ್ಳಿ. ಸೊ ಸಾಂಬ ಸದಾಶಿವ ಮಂತ್ರವನ್ನ 108 ಬಾರಿ ಹೇಳಿ ಆದ್ರ ಮೇಲೆ ನೀವು ಶಿವ ಅಷ್ಟೋತ್ತರ ಶತ ನಾಮಾವಳಿಯನ್ನ ಹೇಳ್ಬೋದು. ಓಕೆ, ದಟ್ ಈಸ್ ವೆರಿ ಪವರ್ಫುಲ್. ಓಕೆ, ಸೊ ಹೇಗ್ ಬರತ್ತೆ ಅಂತ ಒಂದು 5 ಹೆಸರನ್ನ ಹೇಳ್ತೀನಿ. ಸ್ಟಾರ್ಟಿಂಗ್ ಹೇಗ್ ಬರತ್ತೆ? ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪೀನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ. ಈ ತರ ಬರತ್ತೆ. ನಿಮ್ಗೆ ಯೂಟ್ಯೂಬ್ ಅಲ್ಲೂ ಸಿಗತ್ತೆ, ನೋಡ್ಕೊಂಡು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ, ಅದನ್ನ ಹೇಳಿ. ಇದು ಕೂಡ ಒಂದು 10 ಮಿನಿಟ್ಸ್ ಅಲ್ಲಿ ನಿಮ್ಗೆ ಮುಗ್ದೋಗುತ್ತೆ. ಸೊ ಇಷ್ಟೆಲ್ಲ ಆದ್ರ ಮೇಲೆ ನೆಕ್ಸ್ಟ್ ಏನು ಅಂತ ಅಂದ್ರೆ ಹಾ ಓಕೆ, ಸೊ ನಾನು ಇದನ್ನೆಲ್ಲ ಎಷ್ಟು ದಿವಸ ಮಾಡ್ಬೇಕು ಅಂತ ಕೆಲವ್ರು ನನ್ನ ಕ್ವಶನ್ ಕೇಳ್ತೀರಾ. ಇದನ್ನ ನಂಬರ್ 1 ಅಂದ್ರೆ 1ನೇ ತಾರೀಕಂತೂ ಕಂಪಲ್ಸರಿ ಮಾಡ್ಲೇಬೇಕು. ಸೊ ನಾನ್ ಪರ್ಸನಲಿ ಏನ್ ಪ್ರಿಫರ್ ಮಾಡ್ತೀನಿ ಅಂತಂದ್ರೆ ಅಟ್ಲೀಸ್ಟ್ ನೀವು ಇದನ್ನ 3 ಮಂತ್ಸ್ ಮಾಡಿ. ನಿಮ್ಗೆ ಮಂತ್ರಗಳು ಸಿಂಪಲ್ ಆಗಿರೋದು, ಸಾಂಬ ಸದಾಶಿವ, ಓಂ ನಮೋ ನಾರಾಯಣಾಯ, ಇದನ್ನ ಮನ್ಸಲ್ಲಿ ನೀವು ಯಾವಾಗ್ಲೂ ಹೇಳ್ಕೊತಾ ಇರ್ಬೋದು. ಸೊ ನೀವು ಸ್ನಾನ ಮಾಡಿ ಬಂದ್ರ ಮೇಲೂ ಕೂಡ ಏನ್ ಮಾಡ್ತೀರಾ, 10 ನಿಮಿಷ ಕುತ್ಕೊಂಡು ಈ ಮಂತ್ರನ ಚಾಂಟಿಂಗ್ ಅನ್ನ ಮಾಡಿ 108 ಟೈಮ್ಸ್. 10 ನಿಮಿಷದಲ್ಲಿ ಮುಗ್ದೋಗುತ್ತೆ. ಇದನ್ನ ಮಾಡಿ ಅಟ್ಲೀಸ್ಟ್ 3 ಮಂತ್ಸ್ ಮಾಡಿ. ಬಿಕಾಸ್ ನಿಮ್ಮ ಲೈಫ್ ಚೇಂಜ್ ಆಗಕ್ಕೆ, ನಿಮ್ಮ ಲೈಫ್ ಅಲ್ಲಿ ಡೈಲಿ ನೀವು 120 ಮಿನಿಟ್ಸ್ ಅದಕ್ಕೋಸ್ಕರ ಅಂತ ನೀವು ಕೊಟ್ಟಿಲ್ಲ ಅಂತಂದ್ರೆ ಏನ್ ಯೂಸ್ ಅಲ್ವಾ? ಸೊ ಅಂಡ್ ಸೂರ್ಯನಿಗೆ ಜಲವನ್ನ ಕೊಡೋದು. ಸೊ ಈ ಒಂದು ಪ್ರಾಕ್ಟೀಸಸ್ ನ ವರ್ಷ ಇಡೀ ಮಾಡಿದ್ರೆ ತುಂಬಾ ಒಳ್ಳೇದು. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದಾದ್ರೆ, ಸೊ ಈಗ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ
ಟ್ರೈನಲ್ಲಿ ಹೋದ್ರೆ 2 ಡೇಸ್ ಹಿಡಿಯುತ್ತೆ. ಕಂಫರ್ಟ್ ಝೋನು ಅಷ್ಟಾಗಿರಲ್ಲ. ಸೊ ಇಲ್ಲ ನಾನು ಕಾರಲ್ಲಿ ನನ್ನ ಪರ್ಸನಲ್ ಕಾರಲ್ಲಿ ನಾನು ಹೋಗ್ತೀನಿ ಅನ್ನೋದಾದ್ರೆ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ನಿಮಗೆ ಒಂದು 1 ಡೇ ಹಿಡಿಬೋದು ಅಂತ ಅನ್ಕೊಳ್ಳಿ. ಕಂಫರ್ಟ್ ಝೋನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇಲ್ಲ ನಾನು ಫ್ಲೈಟಲ್ಲಿ ಹೋಗ್ತೀನಿ ಅಂತ ಅಂದ್ರೆ ಕಂಫರ್ಟ್ ಝೋನು ಜಾಸ್ತಿನೇ ಇರುತ್ತೆ. 1 ಅವರಲ್ಲಿ ನೀವು ರೀಚ್ ಆಗ್ತೀರಾ. ಸೊ ಅದೇ ತರ ನಮ್ಮ ಲೈಫಲ್ಲೂ ಅಷ್ಟೇ ಕೂಡ ಎನರ್ಜೀಸ್ನ ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡಿಕೊಂಡು ಎಷ್ಟು ಬೇಗ ನಮ್ಮ ಫ್ರೀಕ್ವೆನ್ಸಿನ ಲೆವೆಲ್ ಅಪ್ ಮಾಡ್ಕೊಂತೀವೋ ಅಷ್ಟು ಬೇಗ ನಾವು ನಮ್ಮ ಕನಸನ್ನ ನನ್ಸ್ ಮಾಡ್ಕೊಂತೀವಿ. ಓಕೆ, ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಲಾಂಗ್ ಟರ್ಮ್ ಅಲ್ಲಿ ಮಾಡಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗೋದು ಪ್ರತಿದಿನ ಏನ್ ಬೇಡ, 1ನೇ ತಾರೀಕು ಕಂಪಲ್ಸರಿ ಹೋಗ್ಲೇಬೇಕು. ಬಿಕಾಸ್ ದೇವಸ್ಥಾನದಲ್ಲಿ ಇರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಎನರ್ಜೀಸು ನಮ್ಮ ಆರನ ಕ್ಲೆನ್ಸ್ ಮಾಡತ್ತೆ, ನಮ್ಮ ಥಾಟ್ ಪ್ರೊಸೆಸಿಂಗ್ ನ ಚೇಂಜ್ ಮಾಡತ್ತೆ. ನಮ್ಗೆ ಒಂದು ನಂಬಿಕೆ, ಒಂದು ಕಾನ್ಫಿಡೆನ್ಸು, ನಮ್ಮಲ್ಲಿ ಒಂದು ಸೆಲ್ಫ್ ಎಸ್ಟೀಮ್ ಎಲ್ಲ ಕಮ್ಮಿ ಆಗಿರುತ್ತಲ್ಲ, ಸೊ ಅದನ್ನ ಹೈಪ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡತ್ತೆ. ಅಂಡ್ ಒಂದು ಸುಪ್ರೀಂ ಪವರ್ ಇದ್ದಾರೆ ನಮ್ಮ ಜೊತೆಯಲ್ಲಿ ಯಾವಾಗ್ಲೂ ನಮ್ಗೆ ಗೈಡ್ ಮಾಡ್ಲಿಕ್ಕೆ ಅನ್ನೋ ಒಂದು ಟ್ರಸ್ಟ್ ನ ಡೆವಲಪ್ ಮಾಡೋಕ್ಕೋಸ್ಕರ, ಮತ್ತೆ ಆ ಒಂದು ಆರ ಕ್ಲೆನ್ಸಿಂಗ್ ಆಗಿರ್ಬೋದು, ಒಂದು ನೆಗೆಟಿವ್ ಕ್ಲೆನ್ಸಿಂಗ್ ಆಗಿರ್ಬೋದು, ಇದೆಲ್ಲದೂ ಕೂಡ ನಮ್ಗೆ ಹೆಲ್ಪ್ ಆಗೋದು ನಾವು ಟೆಂಪಲ್ಗೆ ಹೋಗೋದ್ರಿಂದ. ಸೊ ಹಾಗಾಗಿ ಟೆಂಪಲ್ಗೆ ಹೋಗೋದನ್ನ ಸಜೆಸ್ಟ್ ಮಾಡ್ತೀನಿ. ಅವತ್ತಿನ ದಿವಸ ಕಂಪಲ್ಸರಿ ಹೋಗಿ. ನೆಕ್ಸ್ಟ್ ನೀವು ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಯಾರಾದ್ರೂ ಏನ್ ಮಾಡಿ ಅಂತಂದ್ರೆ ಬುಧವಾರ ರಾಮನ್ ಟೆಂಪಲ್ ಅಥವಾ ವಿಷ್ಣುವಿನ ಟೆಂಪಲ್. ವಿಷ್ಣುವಿನ ಟೆಂಪಲ್ ಇಸ್ ವೆರಿ ಗುಡ್. ಇಲ್ಲ ವಿಷ್ಣು ಟೆಂಪಲ್ ನಮಗೆ ಸಿಕ್ಕಿಲ್ಲ ಸುತ್ತಮುತ್ತ ಅಂತಂದ್ರೆ ಇಟ್ಸ್ ಓಕೆ, ರಾಮನ್ ಟೆಂಪಲ್ಗೆ ಹೋಗ್ಬೋದು. ಸೊ ಸೋಮವಾರ ಸಂಜೆ ಶಿವನ ಟೆಂಪಲ್ ಕಂಪಲ್ಸರಿಯಾಗಿ ಹೋಗಿ. ಓಕೆನಾ? ಸೊ ಬೇರೆ ಯಾವ ಟೆಂಪಲ್ ಬೇಕಾದ್ರೂ ನೀವು ಹೋಗಿ, ಬಟ್ ನಾನು ಹೇಳ್ತಿರೋದು ಕಂಪಲ್ಸರಿಯಾಗಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅಂದ್ರೆ ಥ್ರೂಔಟ್ ದ ಇಯರ್ ಮಾಡ್ತೀವಿ, ನಾವು ಹೋಗ್ತೀವಿ ಅಂದ್ರೆ ಒಂದು ಸೂರ್ಯನಿಗೆ ಜಲ ಕೊಡೋದು ಮಾರ್ನಿಂಗ್ 8 ಒಳಗೆ ಮುಗಿಸಿ, ಅದಕ್ಕಿಂತ ಜಾಸ್ತಿ ದಯವಿಟ್ಟು ಮಾಡಬೇಡಿ. ಮಾರ್ನಿಂಗ್ 8 ಒಳಗೆ ಮುಗಿಸಿ ಸೂರ್ಯನಿಗೆ ಜಲ ಕೊಡೋದು. ಸೊ ನಾಟ್ ಪ್ರಿಫರೇಬಲ್, ಅದ್ರ ಮೇಲೆ ನಾವು ಪ್ರಿಫರೇಬಲ್ ಇರೋದಿಲ್ಲ ಟೈಮಿಂಗ್ಸು. ಸೊ ಅದಾದ್ರ ಮೇಲೆ ಈ ಟೆಂಪಲ್ಗೆ ಹೋಗೋದು ಬುಧವಾರ ಮತ್ತೆ ಸೋಮವಾರ. ಓಕೆ, ನೆಕ್ಸ್ಟ್ ಇನ್ನೊಂದೇನೋ ಪ್ರಾಕ್ಟೀಸ್ ನಾನು ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದ್ನಲ್ಲ. ಹಾ, ಇಟ್ಸ್ ಲೈಕ್ ಚಾಂಟಿಂಗ್ ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ. ಮನ್ಸಲ್ಲಿ ಯಾವಾಗ್ಲೂ ಹೇಳ್ಕೊತಾ ಇರಿ. ದಟ್ ವಿಲ್ ಕ್ರಿಯೇಟ್ ಅ ಪಾಸಿಟಿವ್ ಆರಾ. ಈವನ್ ಸಮಥಿಂಗ್ ಏನೋ ಬ್ಯಾಡ್ ಬಿಗ್ ನೆಗೆಟಿವ್ ಆಗಕ್ಕಿರುತ್ತೆ ಕರ್ಮದಲ್ಲಿ. ಹಾ, ಓಕೆ, ಕರ್ಮ ಅಂದಿದ ತಕ್ಷಣ ಇನ್ನೊಂದು ನೆನಪಾಯ್ತು, ಮರ್ತಿದ್ದೆ ನಾನು. ಸೊ ಲಾಸ್ಟ್ ನಾನು ಒಂದು ವಿಡಿಯೋ ಮಾಡಿದೆ, ಅದ್ರಲ್ಲಿ ಕೇಳಿದ್ದೆ ಯಾರಿಗೆಲ್ಲ ಹೀಲಿಂಗ್ ಬೇಕು, ಕರ್ಮ ಕ್ಲೆನ್ಸಿಂಗ್ ಬೇಕು, ನಾನು ಸೀರೀಸ್ ಮಾಡ್ತೀನಿ, ನನ್ನ ಕಮೆಂಟ್ ಅಲ್ಲಿ ಹಾಕಿ ಅಂತ ಕೆಲವರು ಹಾಕಿದ್ರು. ಸೊ ಅವರಿಗೂ ಕೂಡ ನಾನು ಈ ವಿಡಿಯೋ ಮುಖಾಂತರ ಏನ್ ಹೇಳ್ತೀನಿ ಅಂದ್ರೆ, ನಾನು ಇವಾಗ ಹೇಳ್ತಿರೋ ಪ್ರಾಸೆಸ್ ಅನ್ನ ನೀವು ಥ್ರೂಔಟ್ ದ ಇಯರ್ ಮಾಡಿ. ಥ್ರೂಔಟ್ ದ ಇಯರ್, ಬಿಕಾಸ್ ಕರ್ಮ ಕ್ಲೆನ್ಸ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಸೊ ನೀವು ಅದನ್ನ ಹೆಂಗೆ ಅಂತಂದ್ರೆ ಈಗ ಒಂದು ಚರಂಡಿ ಇದೆ, ಸೊ ಅಲ್ಲಿ ತುಂಬಾ ಕಸ ಕಟ್ಟಿದೆ. ಸ್ವಲ್ಪ ಕಸ ಕಟ್ಟಿದ್ರೆ ಏನ್ ಮಾಡ್ತೀರಾ, ಸ್ವಲ್ಪ ನೀರ್ ಹಾಕಿದ ತಕ್ಷಣ ಪುಷ್ ಆಗಿ ಹೋಗ್ಬಿಡತ್ತೆ. ಅದೇ ಜಾಸ್ತಿ ಕಸ ಕಟ್ಟಿದಾಗ ನೀವೇನ್ ಮಾಡ್ತೀರಾ, ಜಾಸ್ತಿ ನೀರ್ ಹಾಕಿ ಅದನ್ನ ವಾಶ್ ಮಾಡ್ಬೇಕಾಗತ್ತೆ. ಅಥವಾ ಒಂದು ವೆಸಲ್ಲು ತುಂಬಾ ಗಲೀಜ್ ಹಾಕಿದಾಗ ಒಂದ್ಸಲಕ್ಕೆ ಅದು ಹೋಗೋದಿಲ್ಲ, 2 ಸಲ 3 ಸಲ ಸ್ಕ್ರಬ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಬೇಕಾಗತ್ತೆ. ಸೊ ಅದೇ ತರ ಕೂಡ ನಮ್ಮ ಮೈಂಡ್, ನಮ್ಮ ಎನರ್ಜಿ, ನಮ್ಮ ಸೋಲ್ ತುಂಬಾ ಕರ್ಮಾಸು ಕ್ಲಾಗ್ಡ್ ಆಗಿದ್ದಾಗ, ತುಂಬಾ ಒಂದು ಕ್ಲಾಗ್ಡ್ ಅಂತಾರಲ್ಲ, ಇಟ್ಸ್ ಲೈಕ್ ಏನ್ ಹೇಳ್ತಾರೆ ಕನ್ನಡ ವರ್ಡ್, ಓಕೆ, ಸಾಕಷ್ಟು ವೇಸ್ಟ್ ತುಂಬಿಕೊಂಡಾಗ, ಸೊ ಇಟ್ ವಿಲ್ ಟೇಕ್ ಟೈಮ್. ಒಂದು ಗ್ಲಾಸಲ್ಲಿ ನೀವು ಪ್ಯೂರ್ ವಾಟರ್ಗೆ ಒಂದಷ್ಟು ಇಂಕನ್ನು ಹಾಕಿರ್ತೀರಾ. ಸೊ ಅದು ಏನಾಗುತ್ತೆ, ಡೈಲ್ಯೂಟ್ ಆಗ್ಬಿಡತ್ತೆ, ಗಲೀಜಾಗತ್ತೆ. ಸೊ ಆ ಇಂಕ್ ಹೋಗ್ಬೇಕಂದ್ರೆ ಮೇಲಿಂದ ನೀವು ನೀರ್ನ ಹಾಕ್ತಾನೇ ಇರಿ, ಹಾಕ್ತಾನೇ ಇರಿ, ಹಾಕ್ತಾನೇ ಇರಿ. ಒಂದು ಸರ್ಟೈನ್ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆದ್ರ ಮೇಲೆ ಮತ್ತೆ ಅದು ಕಂಪ್ಲೀಟ್ ಆಗಿ ಪ್ಯೂರ್ ವಾಟರ್ ಆಗುತ್ತೆ. ಬೇಕಾದ್ರೆ ಇದನ್ನ ಚೆಕ್ ಮಾಡಿ ನೋಡಿ, ಮನೆಯಲ್ಲೇ ಬೇಕಾದ್ರೆ ಮಾಡಿ ನೋಡಿ. ಇಲ್ಲ ಒಂದ್ಸಲ ಯೂಟ್ಯೂಬ್ ಅಲ್ಲಿ ಎಲ್ಲಾದ್ರೂ ಸರ್ಚ್ ಮಾಡಿ ಯಾರಾದ್ರೂ ಮಾಡಿರೋದಿದ್ರು ಇರ್ಬೋದು. ಬಿಕಾಸ್ ನನ್ಗೆ ಇದು ಒಂದು ಕ್ಲಾಸಲ್ಲಿ ನನ್ನ ಪ್ರೊಫೆಸರ್ ಒಬ್ರು ತೋರಿಸಿದ್ರು ಇದನ್ನ. ಸೊ ಅದೇ ತರ ನಮ್ಮ ಮೈಂಡ್ ಆಗಿರ್ಬೋದು, ನಮ್ಮ ಬಾಡಿ ಆಗಿರ್ಬೋದು, ನಮ್ಮ ಸೋಲ್ ಆಗಿರ್ಬೋದು, ಸೊ ಎಲ್ಲದೂ ಕೂಡ ಕ್ಲೆನ್ಸ್ ಆಗೋದಕ್ಕೆ ಅಷ್ಟೇ ಪಾಸಿಟಿವಿಟಿನ ನಾವು ಪೂರ್ ಮಾಡ್ಬೇಕಾಗತ್ತೆ ಮೇಲಿಂದ. ಸೊ ಈ ರೀತಿ ಮಾಡಿದ್ರೆ ನಿಮ್ಗೆ ಕರ್ಮ ಕೂಡ ಕ್ಲೆನ್ಸ್ ಆಗತ್ತೆ. ಸೂರ್ಯ ಇಸ್ ಆಲ್ಸೋ ರೆಪ್ರೆಸೆಂಟ್ಸ್ ಕ್ಲೆನ್ಸಿಂಗ್ ದ ಕರ್ಮ. ಅಂಡ್ ಬೃಹಸ್ಪತಿ ಪ್ರದೋಷ ಯೋಗ ಇದೆ ಅಂತ ನಾನು ಹೇಳಿದೆ ಅಲ್ವಾ. ಸೊ ದಿಸ್ ಇಸ್ ಕನೆಕ್ಟೆಡ್ ಟು ಶಿವ ಆರಾಧನೆ. ಸೊ ಹಾಗಾಗಿ ನಾನು ಶಿವನ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದೆ. ಅಂಡ್ ಬೃಹಸ್ಪತಿ ನಮ್ಮ ಲೈಫಲ್ಲಿ ಏನೆಲ್ಲ ಕೊಡ್ತಾರೆ ಅಂತಂದ್ರೆ, ಗುರು, ಬೃಹಸ್ಪತಿ ಅಂದ್ರೆ ಗುರು. ಸೊ ನಮಗೆ ಅವರು ಬುದ್ಧಿಕಾರಕ. ಓಕೆ, ನಮ್ಮ ಬುದ್ಧಿ, ನಾಲೆಡ್ಜ್, ಇವನ್ ಬುಧ ಕೂಡ ಬುದ್ಧಿಕಾರಕ. ಬಟ್ ಸ್ಟಿಲ್ ಗುರು ಒಂದ್ ರೀತಿ ಎಕ್ಸ್ಟ್ರೀಮ್ ನಾಲೆಡ್ಜ್ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರೀಮ್ ನಾಲೆಡ್ಜ್ ಗುರು. ಓಕೆನಾ? ಅಂಡ್ ನೆಕ್ಸ್ಟ್ ಏನು, ಮದ್ವೆ ಆಗ್ಬೇಕು ಅಂದ್ರೆ ಗುರುಬಲ ಬೇಕು, ಮಕ್ಳಾಗ್ಬೇಕು ಅಂದ್ರೆ ಗುರುಬಲ ಬೇಕು, ಮನೆ ಕಟ್ಟಬೇಕು ಅಂದ್ರೆ ಗುರುಬಲ ಬೇಕು. ಸೊ ನೀವು ಎಜುಕೇಶನ್ ಅಲ್ಲಿ ಟಾಪರ್ ಆಗಿ ಬರಬೇಕು ಅಂದ್ರೆ ಗುರುಬಲ ಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಕ್ರ್ಯಾಕ್ ಮಾಡ್ಬೇಕು ಅಂದ್ರೆ ಗುರುಬಲ ಬೇಕು. ಸೊ ಇಷ್ಟೆಲ್ಲ ಇದೆ. ಸೊ ಇದೆಲ್ಲ ಇರೋದ್ರಿಂದ ಈ ಗುರುಬಲವನ್ನ ಯೂಸ್ ಮಾಡ್ಕೊಳ್ಳಿ. ಗುರು ಮತ್ತೆ ರವಿ
ಇಬ್ಬರ ಯೋಗ ತುಂಬಾ ಅದ್ಭುತವಾಗಿದೆ ಜನವರಿ 1ಕ್ಕೆ. ಸೊ ಈ ಒಂದು ಅದ್ಭುತವಾಗಿರುವಂತಹ ಡಿವೈನ್ ಗೇಟ್‌ವೇನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ ಪಾಸಿಟಿವಿಟಿನ ಅಬ್ಸರ್ವ್ ಮಾಡಿ. ಓಕೆ. ಅಬ್ಸರ್ವ್ ಮಾಡಿ. ಸೊ ನಾನು ಹೇಳಿರೋದನ್ನೆಲ್ಲ ಫಾಲೋ ಮಾಡಿ ಆ್ಯಂಡ್ ಹೋಲ್ ಡೇ ನೀವು ಪಾಸಿಟಿವ್ ಆಗಿರಿ. ನಂಗೆ ಗೊತ್ತು. ಫಾರ್ ಎಕ್ಸಾಂಪಲ್ ಈಗ ಹೇಳೋದಾದ್ರೆ ಕೆಲವರಿಗೆ ಅನ್ಸುತ್ತೆ ತಿಂಗಳಿಗೆ 50 ಕೆ ದುಡಿತಿರ್ತಾರೆ, 50,000 ದುಡಿತಿರ್ತಾರೆ. ಸೊ ಅವರಿಗೆ ಒಂದು 2 ಲ್ಯಾಕ್ ದುಡಿಬೇಕು ಅಂತ ಅನ್ಸ್ತಿರುತ್ತೆ. ಬಟ್ ಅನ್ಕೊಂತೀರಾ, ನೀವು ಒಂದು ಅಫರ್ಮೇಷನ್ ಹಾಕೊಂತೀರಾ, ಎಸ್ ಐ ಆಮ್ ಅರ್ನಿಂಗ್ 2 ಲ್ಯಾಕ್ ರುಪೀಸ್ ಎವ್ರಿ ಮಂತ್ ಅಂತ. ನಿಮ್ ಲಾಜಿಕ್ ಮೈಂಡ್ ಬರುತ್ತೆ. ಏ ವೇಟ್ ನೀನು 1 ಲಕ್ಷನೇ ದುಡಿತಾ ಇಲ್ಲ, ಅದ್ ಹೆಂಗ್ ನೀನ್ 2 ಲಕ್ಷ ದುಡಿತ್ಯಾ? ನಿಮ್ ಲಾಜಿಕ್ ಮೈಂಡ್ ಅಲ್ಲಿ ನಿಮ್ಗೆ ಡಿಸ್ಟರ್ಬ್ ಮಾಡತ್ತೆ, ನಿಮ್ಗೆ ಮಾತಾಡತ್ತೆ. ಇಟ್ಸ್ ಲೈಕ್ ಅ ಡೆವಿಲ್ ಅಲ್ವಾ? ಸೊ ಆ ನೆಗೆಟಿವ್ ಥಾಟ್ ಲಾಜಿಕ್ ಮೈಂಡ್ ಬಿಕಾಸ್ ಆಫ್ ವಾಯು. ಓಕೆ. ಪ್ರಿಡಾಮಿನೆನ್ಸ್ ಆಫ್ ವಾಯು. ಸೊ ಅವಾಗ ನೀವೇನ್ ಮಾಡ್ಬೇಕು, ಅದನ್ನ ಮೈಂಡ್ ಅನ್ನ ಟ್ಯಾಕಲ್ ಮಾಡ್ಬೇಕು. ನೋ, ಯಾ, ಐ ಆಮ್ ಹ್ಯಾವಿಂಗ್ ದ ಕೆಪಬಿಲಿಟಿ ಆಫ್ ಅರ್ನಿಂಗ್ ಮೋರ್ ದ್ಯಾನ್ 2 ಲ್ಯಾಕ್ಸ್ ಅಂಡ್ ಡೆಫಿನೆಟ್ಲಿ ಐ ವಿಲ್ ಡೂ ದಟ್ ಅಂತ ಯು ಹ್ಯಾವ್ ಟು ರೀಪ್ಲೇಸ್ ಇಟ್. ಓಕೆ. ಸೊ ಅಲ್ಲಿಗೆ ನೀವು ಸ್ಟಾಪ್ ಮಾಡ್ಬಿಡ್ತೀರಾ. ನೆಗೆಟಿವ್ ಥಿಂಕಿಂಗ್ ಬಂದಿದ್ ಕೂಡಲೇ ನೀವು ಅದನ್ನ, ಓ, ನನ್ನ ಕೈಲಿ ಆಗಲ್ಲ ಬಿಡು, ಹೌದು ನಾನು 1 ಲಕ್ಷನೇ ದುಡ್ದಿಲ್ಲ, ಇನ್ನು 2 ಲಕ್ಷ ನಾನು ಹೆಂಗ್ ದುಡಿತೀನಿ ಅಂತ ನೀವೇ ಅನ್ಕೊಂಡು, ಹಾ ಹೌದು ಹೌದು ಅಂತ ನೀವು ಅದಕ್ಕೆ ಆ ಥಾಟ್ಸಿಗೆ ನೀವು ಪವರ್ನ ಕೊಟ್ಬಿಡ್ತೀರಾ. ಸೊ ಇನ್ಸ್ಟೆಡ್ ಆಫ್ ದಟ್ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ನೋ, ಐ ಹ್ಯಾವ್ ದಟ್ ಕೆಪಾಸಿಟಿ, ಲೈಕ್ ಎಸ್, ನನಗೆ ಆ ಕೆಪಾಸಿಟಿ ಇದೆ, ನನಗೆ ಆ ಯೋಗ್ಯತೆ ಇದೆ, ನಾನು ಆ 2 ಲಕ್ಷನ ಸಂಪಾದನೆ ಮಾಡೇ ಮಾಡ್ತೀನಿ ಆ್ಯಂಡ್ ಅದಕ್ಕೆ ಬೇಕಾಗಿರುವಂಥ ಸ್ಕಿಲ್ಸ್ ಮೇಲೆ ನಾನು ವರ್ಕ್ ಮಾಡ್ತೀನಿ ಅಂತ ಯಾವಾಗ ಪಾಸಿಟಿವ್ ಆಗಿ ಮುನ್ನೋಗ್ತೀರಾ, ಅವಾಗ ಎವ್ರಿಥಿಂಗ್ ವಿಲ್ ಗೆಟ್ ಅನ್ಫೋಲ್ಡೆಡ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ನನ್ನ ಹತ್ರ ಕೆಲವರು ರೀಡಿಂಗ್ಸ್ ಅನ್ನು ತಗೊಂಡಾಗ ಸಾಲದ ಬಗ್ಗೆ ಕೇಳಿದ್ರು. ತುಂಬಾ ಜನ ಸಾಲ ಮಾಡ್ಕೊಂಡಿರ್ತೀರಾ, ಬಟ್ ಅದಕ್ಕೆ ಅಫರ್ಮೇಷನ್ನ ಕೆಲವರು ರಾಂಗ್ ಆಗಿ ಹಾಕೊಂಡ್ಬಿಡ್ತಾರ. ಹೆಂಗೆ ಅಂದ್ರೆ, ನಾನು ಇಷ್ಟು ಸಾಲನ ತೀರಿಸ್ಬಿಟ್ಟೆ, ಹಾಗೆ ಆ ಥರ ಹಾಕೋಬೇಡಿ. ಇನ್ಸ್ಟೆಡ್ ಯಾವ ಥರ ನೀವು ಅಫರ್ಮೇಷನ್ ಹಾಕೋಬೇಕು ಅಂದ್ರೆ, ಐ ಆಮ್ ಅರ್ನಿಂಗ್ ಅ ಲಾಟ್ ಆಫ್ ಮನಿ ವಿಚ್ ಕ್ಯಾನ್ ಫುಲ್ಫಿಲ್ ಆಲ್ ಮೈ ಡಿಸೈರ್ಸ್, ಈ ತರ ಹಾಕೋಬಹುದು. ಇಲ್ಲ ಅಂತಂದ್ರೆ, ಐ ಆಮ್ ಅರ್ನಿಂಗ್, ನಿಮ್ಮ ಅವಶ್ಯಕತೆಗಿಂತ ಒಂದಷ್ಟು ಜಾಸ್ತಿ. ನಿಮ್ಗೆ 50,000 ಅವಶ್ಯಕತೆ ಇದೆ ಅಂತ ಅಂದ್ರೆ 1 ಲಕ್ಷ ಆ ತರ ಹಾಕೊಳ್ಳಿ. ಸೊ ಐ ಆಮ್ ಅರ್ನಿಂಗ್ 1 ಲ್ಯಾಕ್ ರುಪೀಸ್ ಈಚ್ ಅಂಡ್ ಎವ್ರಿ ಮಂತ್ ಎಫರ್ಟ್ಲೆಸ್ಲಿ. ಏನ್ ಹೇಳಿ? ಈಸಿಲಿ ಅಂಡ್ ಎಫರ್ಟ್ಲೆಸ್ಲಿ. ಐ ಆಮ್ ಅರ್ನಿಂಗ್ 1 ಲ್ಯಾಕ್ ರುಪೀಸ್ ಎವ್ರಿ ಮಂತ್ ಈಸಿಲಿ ಅಂಡ್ ಎಫರ್ಟ್ಲೆಸ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಲೆಸ್ಸಿಂಗ್ ಅಂತ ಹೇಳಿ ಹಾಕೊಳ್ಳಿ. ದಟ್ ವಿಲ್ ಬಿ ಗುಡ್. ಸೊ ಇಷ್ಟೆಲ್ಲ ಮಾಡಿ ಆದ್ರ ಮೇಲೆ ಆಬ್ವಿಯಸ್ಲಿ ಮಾಡರ್ನ್ ಟೆಕ್ನಿಕ್ ಇಂದ ಹೇಳೋದಾದ್ರೆ, ಸೊ 111 ಪೋರ್ಟಲ್ ಅಂತಾನೆ ಹೇಳ್ಬೋದು ಈ ಸಲ. ಬಿಕಾಸ್ 1ನೇ ತಾರೀಕು 1ನೇ ತಿಂಗಳು 2026 ನ ಆಡ್ ಮಾಡಿದಾಗ 10 ಬರುತ್ತೆ. ಸೊ ಅಗೈನ್ 111 ಪೋರ್ಟಲ್. ಓಕೆ. ಅಂಡ್ ನಂಬರ್ 1, 10, 19, 28 ಅಲ್ಲಿ ಯಾರೆಲ್ಲ ಹುಟ್ಟಿದಿರಾ, ಅಂಡ್ ಐ ಆಮ್ ಒನ್ ಆಫ್ ದಟ್ ಪರ್ಸನ್. ಓಕೆ. ಸಿ, ಸ್ವಲ್ಪ ಈ ವರ್ಷ ಕೋಪ ಜಾಸ್ತಿ ಬರುತ್ತೆ, ಅಗ್ರೆಸಿವ್ ಜಾಸ್ತಿ ಆಗ್ತೀರಾ ಆ್ಯಂಡ್ ಏನ್ ಹೇಳೋದು, ಈಗೋ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಬಿ ಅವೇರ್ ಆಫ್ ದಟ್. ಆ ಥರ ಏನಾದ್ರು ಸಿಚುವೇಶನ್ಸ್ ಬಂದ್ರೆ ನಿಮಗೆ ನೀವೇ, ಓಕೆ, ದಿಸ್ ಇಸ್ ದ ಇಯರ್ ಅಂಡ್ ಐ ಹ್ಯಾವ್ ಟು ಕಾಮ್ ಡೌನ್, ಐ ಹ್ಯಾವ್ ಟು ಕೂಲ್ ಡೌನ್ ಅಂತ ನಿಮಗೆ ನೀವೇ ಹೇಳ್ಕೊಡಿ. ಕೋಪ ಬಂದಾಗ ಸ್ವಲ್ಪ ದೂರ ಹೋಗ್ಬಿಡಿ, ಆ ಪರ್ಸನ್ಸಿಗೆ ಹರ್ಟ್ ಮಾಡ್ಬಿಡಿ. ಬಿಕಾಸ್ ಕೋಪ ಬಂದಾಗ ನಾವು ನಮ್ಮ ವರ್ಡ್ಸ್ ತುಂಬಾ ತೀಕ್ಷ್ಣವಾಗಿರುತ್ತೆ. ಸೊ ಎದುರುಗಡೆ ಇರೋ ಪರ್ಸನ್ಗೆ ತಡ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ. ಐ ನೋ, ಬಿಕಾಸ್ ಐ ಆಮ್ ನಂಬರ್ 1. ಸೊ ಆಮೇಲೆ ಅವ್ರು ಯಾರ ಮಾತು ಕೇಳಲ್ಲ. ಸೊ ನೀವು ಯಾರಾದ್ರೂ ನಿಮ್ಮ ಪಾರ್ಟ್ನರ್ಸ್ ಯಾರಾದ್ರೂ ನಂಬರ್ 1 ಇದ್ರೆ, ಓಕೆ, ಅವರಿಗೆ ತುಂಬಾ ಒತ್ತಡ ಹಾಕ್ಬೇಡಿ. ಬಿಕಾಸ್ ದೇ ಆರ್ ಅ ಬಾಂಡ್ ಲೀಡರ್ಸ್. ಓಕೆ. ಬಾಂಡ್ ಲೀಡರ್ಸ್ ಅವರೆಲ್ಲ. ಆ್ಯಂಡ್ ಅಷ್ಟು ಈಸಿಯಾಗಿ ಯಾರ ಮಾತು ಕೇಳಲ್ಲ, ಯಾರಿಗೂ ಬಗ್ಗೋದು ಇಲ್ಲ. ಸೊ ಆ ರೀತಿ ಇರ್ತಾರೆ. ನೀವೇನೇ ಹೇಳಿದ್ರೆ ತುಂಬಾ ಪ್ರೀತಿಯಿಂದ, ತುಂಬಾ ಸಾಫ್ಟ್ ಆಗಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನೀವು ಸ್ವಲ್ಪ ಏನಾದ್ರೂ ಅವ್ರ ಮೇಲೆ ಪ್ರೆಷರ್ ಹಾಕಿದ್ರಿ ಅಂದ್ರೆ ಗಾನ್, ಅಥವಾ ಅವ್ರಿಗೆ ಜಾಸ್ತಿ ಕೋಪ ಬರೆಸಿದ್ರಿ ಅಂದ್ರೆ ಗಾನ್. ಓಕೆ. ಸೊ ಅದನ್ನ ಮಾಡಬೇಡಿ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನು ಅಂತ ಅಂದ್ರೆ, ಹಾ, ನಾನು ಲಾಸ್ಟ್ 999 ಪೋರ್ಟಲಲ್ಲೂ ಕೂಡ ಹೇಳಿದ್ದೀನಿ, ನಾನು ಜರ್ನಲಿಂಗ್ ಮೆಥಡ್ನ ಹೇಳ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಡೀಟೇಲ್ ಜರ್ನಲಿಂಗ್ ಮಾಡಿ. ಇದಿಷ್ಟು ನಾನು ನಿಮಗೆ ಅಸ್ಟ್ರಾಲಜಿಕಲಿ ಮತ್ತೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರನ, ನಮ್ಮ ಒಂದು ದೇವತೆಗಳ ಶಕ್ತಿಯನ್ನ ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದನ್ನ ನಾನು ಹೇಳ್ಕೊಟ್ಟೆ ನಿಮಗೆ 1ನೇ ತಾರೀಕು. ನೀವು ಹೇಗೆ ಹೊಸ ವರ್ಷವನ್ನ ಆಚರಣೆ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಬೆಳಕನ್ನ ನೀವು ನೋಡ್ಬೋದು ಅಂತ ಹೇಳ್ಕೊಟ್ಟೆ. ಸೊ ಈಗ ನಾನು ಮಾಡರ್ನೈಸ್ ಆಗಿ ಏನು ನೀವು ಮಾಡ್ಬೋದು ಅಂತ ಅಂದ್ರೆ, ಸಿ, ಮಾಡರ್ನೈಸ್ ಅಲ್ಲ, ಬಟ್ ಹೇಳ್ತಾ ಇದೀನಿ ಅಂದ್ರೆ ಈಚ್ ಅಂಡ್ ಎವ್ರಿಬಡಿ ಯೂಶಲಿ ಹೇಳ್ತಾರೆ. ಸೊ ಜರ್ನಲಿಂಗ್ನ ಮಾಡಿ. ಓಕೆ. ನಿಮ್ಮ ಥಾಟ್ಸ್ ಏನೇ ಇರ್ಬೋದು. ಸೊ ನಾನು ಪೋರ್ಟಲ್ಸ್ ಅಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಡೀಟೇಲ್ ಆಗಿ. ಸೊ ನೆಗೆಟಿವ್ ಜರ್ನಲ್ ಬಂದ್ರೆ ಅದನ್ನ ಯಾವ ರೀತಿ ರಿಲೀಸ್ ಮಾಡಬೇಕು ಅಂತ, ಆ್ಯಂಡ್
ಪಾಸಿಟಿವ್ ಜರ್ನಲಿಂಗ್ನು ಕೂಡ ಡೀಟೇಲ್ಡ್ ಆಗಿ ನೀವು ಮಾಡ್ಬೇಕು. ಪಾಸಿಟಿವ್ ಜರ್ನಲ್ ಅಂದ್ರೆ ನಿಮ್ಮ ಕನಸು, ಏನೋ ಒಂದು ಕನಸು ಇಟ್ಕೊಂಡಿರ್ತೀರಲ್ವಾ, ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ಜರ್ನಲಿಂಗ್ ನ ಮಾಡಿ, ಅದನ್ನ ವಿಜುವಲೈಸ್ ಮಾಡಿ ಎವ್ರಿ ಡೇ ಅಟ್ಲೀಸ್ಟ್ ಫಾರ್ 21 ಡೇಸ್ ಮಾಡಿ. ನಾನು ಸಜೆಸ್ಟ್ ಮಾಡ್ತೀನಿ 30 ಡೇಸ್ ಮಾಡಿ, ಬಿಕಾಸ್ ಮೈಂಡ್ ಆ ಕಡೆ ಈ ಕಡೆ ಓಡ್ತಾ ಇರತ್ತೆ. ಸೊ ನೀವು ಒಂದು ವಾರ ಆದ್ರ ಮೇಲೆ ನಿಮ್ದು ಕಂಪ್ಲೀಟ್ ಫೋಕಸ್ ಶಿಫ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀವೇನ್ ಮಾಡಿ ಅಂತಂದ್ರೆ ಪ್ರಾಕ್ಟೀಸ್ ತರ ಮಾಡ್ತಿರ್ತೀರಲ್ವಾ, ಹಾಗಾಗಿ ಅಟ್ಲೀಸ್ಟ್ 30 ಡೇಸು ವಿಜುವಲೈಸೇಷನ್ ಟೆಕ್ನಿಕ್, ನೀವು ಮಲ್ಗಕ್ಕೆ ಹೋಗ್ತಿರಲ್ಲ ಅವಾಗ ಅಫರ್ಮೇಷನ್ಸ್ನು ಮಾಡ್ಕೋಬಹುದು, ವಿಜುವಲೈಸೇಷನ್ ಟೆಕ್ನಿಕ್ನು ಮಾಡ್ಬೋದು. ಎಷ್ಟು ಪವರ್ಫುಲ್ ಅಂದ್ರೆ ಈ ಇಯರ್ ನಾನು ಹೇಳ್ತಿದ್ದೀನಿ ಕೇಳಿ. ಟು ಬಿ ಫ್ರಾಂಕ್, ಈ ವರ್ಷ ಏನೆಲ್ಲ ನಮ್ಮ ಒಂದು ನ್ಯೂನತೆಗಳಿರುತ್ತೆ, ನಮ್ಮ ನೆಗೆಟಿವ್ ಆಸ್ಪೆಕ್ಟ್ಸ್ ಇರುತ್ತೆ, ಅದ್ರ ಮೇಲೆ ನಾವು ವರ್ಕ್ ಮಾಡಿದ್ರೆ ಈ ವರ್ಷ ಮಾತ್ರನೇ ಅಲ್ಲ 2026 ಮಾತ್ರನೇ ಅಲ್ಲ, ಅಪ್ಕಮಿಂಗ್ ನೆಕ್ಸ್ಟ್ 5 yearsಗೆ ಇಟ್ ವಿಲ್ ಬಿ ಲೈಕ್ ಆಕ್ಸಲರೇಷನ್. ಇಂಜಿನ್ನ ಫುಲ್ ರೆಡಿ ಮಾಡಿ ನೀವು ಕಂಪ್ಲೀಟ್ ಆಗಿ ರೇಸಿಗೆ ಬಿಟ್ಟಂಗೆ ಓಡ್ತಾ ಇರೋದೆ ಓಡ್ತಾ ಇರೋದೆ ಓಡ್ತಾ ಇರೋದೆ. ಮಾಕ್ ಮೈ ವರ್ಡ್ಸ್ ಲಿಟ್ರಲಿ. ಅಂಡ್ ನಾನು ಕೂಡ ಡಿಸೈಡ್ ಮಾಡಿದ್ದೀನಿ ಈ ಎನರ್ಜೀಸ್ನ ಯೂಸ್ ಮಾಡ್ಕೊಂತೀನಿ. ನನ್ನಲ್ಲೂ ಕೆಲವೊಂದು ನ್ಯೂನತೆಗಳಿದೆ, ಅದನ್ನು ಕೂಡ ನಾನು ಪಡಿಸ್ಕೊಂತೀನಿ. ನಾನು ಕೂಡ ಲೈಫಲ್ಲಿ ಇನ್ನಷ್ಟು ಸಕ್ಸಸ್ಸು, ಇನ್ನಷ್ಟು ಪಾಸಿಟಿವಿಟಿ, ಇನ್ನಷ್ಟು ಸಂತೋಷ, ಜಾಯ್, ಅಡ್ವೆಂಚರಸ್ ಲೈಫ್ ಎಲ್ಲಾನು ಎಕ್ಸ್ಪ್ಲೋರ್ ಮಾಡಕ್ಕಿದೆ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದಟ್. ಐ ಹೋಪ್ ನೀವು ಎಲ್ಲ ಎಕ್ಸೈಟೆಡ್ ಆಗಿದ್ದೀರಾ ಅಂತ. ಅಂಡ್ ಲಾಸ್ಟ್ ಒಂದೇನು ಅಂತಂದ್ರೆ, ಯಾರೆಲ್ಲ ಜಾಬ್ ಕಳ್ಕೊಂಡಿದ್ದೀರಾ ಅಥವಾ ಹೊಸ ಜಾಬಿಗೆ ಈಗ ಡಿಗ್ರಿ ಮುಗಿಸಿ ಹೊಸ ಜಾಬಿಗೆ ಹುಡುಕ್ತಾ ಇದ್ದೀರಾ, ಸೊ ಯಾರೂ ನಿರಾಶೆ ಆಗಬೇಡಿ. ಖಂಡಿತವಾಗ್ಲೂ 2026 ಅಲ್ಲಿ ಈ ಒಂದು ಥಿಂಗ್ಸ್ ನಾನೇನು ಹೇಳಿರೋದನ್ನ ಫಾಲೋ ಮಾಡಿ 100% ನೀವು ಅನ್ಕೊಂಡಿರೋದಕ್ಕಿಂತ ಬೆಟರ್ ಜಾಬ್ ನಿಮಗೆ ಸಿಗುತ್ತೆ. ತಾಳ್ಮೆಯಿಂದ ಇರಿ, ಪಾಸಿಟಿವ್ ಆಗಿರಿ. ಓಕೆ, ಬಿಕಾಸ್ ನ್ಯೂ ಬಿಗಿನಿಂಗ್ಸು, ನ್ಯೂ ಎನರ್ಜಿ, ನ್ಯೂ ಥಿಂಗ್ಸ್ಗೆ ಇದು ಓಪನ್ ಮಾಡ್ತಿದೆ ಪೋರ್ಟಲ್. ಎಲ್ಲ ನ್ಯೂ ಥಿಂಗ್ಸು ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು. ತುಂಬಾ ಜನ ಕಾರ್ಮಿಕ್ ಸೈಕಲ್ ಇಂದ ಹೊರಗೆ ಬಂದಿದ್ದೀರಾ, ನಂಗೆ ಸಾಕಷ್ಟು ಕಾರ್ಮಿಕ್ ಸೈಕಲ್ಸ್ ಬಗ್ಗೆನೇ ಬರ್ತಾ ಇದೆ. ಲೈಕ್ ಓಕೆ, ಬೇಡ, ಅದು ತುಂಬಾ ಆಗುತ್ತೆ. ಸೊ ಆ ಕಾರ್ಮಿಕ್ ಸೈಕಲ್ಸ್ ಇಂದ, ರಿಲೇಶನ್ಶಿಪ್ ಇಂದ ಹೊರಗೆ ಬಂದಿದೆ. ಅಂಡ್ ಕೆಲವರಿಗೆ ನಾನು ಸಜೆಸ್ಟ್ ಮಾಡಿದ್ದೀನಿ ಪರ್ಸನಲ್ ರೀಡಿಂಗ್ ಅಲ್ಲಿ, ಸೊ ದಯವಿಟ್ಟು ಈ ರಿಲೇಶನ್ಶಿಪ್ ಇಂದ ಹೊರಗೆ ಬನ್ನಿ, ನಿಮ್ಗೆ ಇದು ಒಳ್ಳೇದಲ್ಲ ಅಂತ ಹೇಳಿದೀನಿ. ನೀವಿನ್ನೂ ಕೇಳಿಲ್ಲ, ನೀವಿನ್ನೂ ಅಲ್ಲೇ ಕೂತಿದ್ದೀರಿ ಅಂದ್ರೆ ಯಾರೂ ಹೆಲ್ಪ್ ಮಾಡಕ್ಕಾಗಲ್ಲ. ನಿಮಗೆ ನೀವೇ ಹೆಲ್ಪ್ ಮಾಡ್ಕೊಂಡಿಲ್ಲ ಫಸ್ಟ್ ಅಂದ್ರೆ ಬೇರೆ ಯಾರು ನಿಮ್ಗೆ ಹೆಲ್ಪ್ ಮಾಡಕ್ಕಾಗಲ್ಲ. ಇಟ್ಸ್ ವೆರಿ ಟಫ್, ಬಿಕಾಸ್ ಆ ಕಾರ್ಮಿಕ್ ಸಿಚುವೇಶನ್ ಇಂದ ನೀವು ಹೊರಗೆ ಬನ್ನಿ. ದಿಸ್ ಇಸ್ ದ ಫೈನಲ್ ಕಾಲ್. ಫೈನಲ್ ಅಂದ್ರೆ ಫೈನಲ್ ಕಾಲ್. ನೀವು ಗಟ್ಟಿಯಾಗಿ ಹೊರಗೆ ಬರಲೇಬೇಕು, ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ. ಓಕೆ, ಬಿಕಾಸ್ ದಿಸ್ ಇಸ್ ಅನ್ಫೋಲ್ಡಿಂಗ್ ನ್ಯೂ ಥಿಂಗ್ಸ್. ಅವರು ನಿಮ್ಮ ಪರ್ಸನ್ನೇ ಆದ್ರೆ ಖಂಡಿತವಾಗ್ಲೂ ನಿಮಗೋಸ್ಕರ ಬದಲಾಗಿ ಹೊಸ ವ್ಯಕ್ತಿಯಾಗಿ ಬರ್ತಾರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಟ್ವಿನ್ ಫ್ಲೇಮ್ ಆಗಿದ್ರೆ ಮಾತ್ರ. ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ಮೂವ್ ಆನ್. ಎಸ್, ಯು ಹ್ಯಾವ್ ಟು ಮೂವ್ ಆನ್. ಮಾಕ್ ಮೈ ವರ್ಡ್ಸ್. ಓಕೆ, ಅಂಡ್ ಯಾರೆಲ್ಲ ರಿಯೂನಿಯನ್ ಆಗುತ್ತೆ ಅಂತ ನಾನು ಹೇಳಿದ್ದೆ ಅವರಿಗೂ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಅಡ್ವಾನ್ಸ್ ಆಗಿ. ಖಂಡಿತ 2026 ಅಲ್ಲಿ ರಿಯೂನಿಯನ್ ಆಗ್ತೀರಾ ನಿಮ್ಮ ಪಾರ್ಟ್ನರ್ಸ್ ಜೊತೆಗೆ. ಸೊ ಐ ಹೋಪ್ ಎಲ್ಲ ನಾನು ಮುಗಿಸಿದ್ದೀನಿ ಪಾಯಿಂಟ್ಸು. ಜರ್ನಲಿಂಗ್ನ ಚೆನ್ನಾಗಿ ಮಾಡಿ ಆ್ಯಂಡ್ ಡೈಲಿ ಅಫರ್ಮೇಷನ್ಸ್ನ ಮಾಡಿ. ಸೊ ಈ ಪ್ರಾಕ್ಟೀಸಸ್ನ ನೀವು ವರ್ಷ ಪೂರ್ತಿ ಮಾಡಿದ್ರೆ ತುಂಬಾ ಒಳ್ಳೇದು. ಇಲ್ಲ ಅಟ್ಲೀಸ್ಟ್ ಫಾರ್ 3 months ನೀವು ಮಾಡಿ. ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟು ಹೇಳ್ದೆ ಅಲ್ಲ, ಫ್ಲೈಟಲ್ಲಿ ಹೋದ್ರೆ ತುಂಬಾ ಕಂಫರ್ಟೇಬಲ್ ಆಗಿ ಹೋಗ್ತೀರಾ ಅಂತ. ಸೊ ನೀವು ಫ್ಲೈಟಿನ ವೇಗದಲ್ಲಿ ನಿಮ್ಮ ಸಕ್ಸಸ್ ಅನ್ನ ನೀವು ನೋಡ್ಲೇಬೇಕು ಅನ್ನೋ ಒಂದು ಛಲ ನಿಮಗಿದ್ರೆ ವರ್ಷ ಇಡೀ ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಟ್ಲೀಸ್ಟ್ ಕಾರ್ ಕಂಫರ್ಟ್ ಝೋನ್ ಅಲ್ಲಿ ಆದ್ರೂ ನನ್ನ ಸಕ್ಸಸ್ ನಾನು ನೋಡ್ತೀನಿ ಅನ್ನೋದಾದ್ರೆ ಒಂದು 3 months ಆದ್ರೂ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ. ಸೊ ಬೇರೆ ಏನಾದ್ರೂ ವಿಷಯದ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಏಂಜಲಿಕ್ ನಂಬರ್ ಯಾರೆಲ್ಲ ನೋಡ್ತಿದ್ದೀರಾ, ನಾನಂತೂ 15 days ಇಂದ 111 ನೋಡ್ತಾ ಇದ್ದೀನಿ, 1111 ನೋಡ್ತಾ ಇದ್ದೆ, ಈಗ ಎಕ್ಸಾಕ್ಟ್ 111 ನೋಡ್ತಾ ಇದ್ದೀನಿ, 1221 ನೋಡ್ತಾ ಇದ್ದೀನಿ, 1010 ನೋಡ್ತಾ ಇದ್ದೀನಿ, ಅಂಡ್ 1001 ಮಿರರಿಂಗ್ ನಂಬರ್ಸ್ ನೋಡ್ತಾ ಇದ್ದೀನಿ, 1212 21, ಹಾ ಯಾ 1221 ಈ ತರ. ಓಕೆ, 555, ಹಾ ಹೊಸದಾಗಿ ನೋಡ್ತಿರೋದಂದ್ರೆ 888, 999, 444, 333. ಆಲ್ಮೋಸ್ಟ್ ಅಂದ್ರೆ ಯಾಕೆ ಹೇಳ್ತಿದೀನಿ ಅಂದ್ರೆ ಎಕ್ಸಾಗ್ರೇಟ್ ಮಾಡಕ್ಕಲ್ಲ, ಬಿಕಾಸ್ ಯಾವಾಗ ನಾವು ಕಂಪ್ಲೀಟ್ ಅಲೈನ್ಮೆಂಟಿಗೆ ಬರ್ತೀವಿ ನಮ್ಮ ಒಂದು ಹೈಯರ್ ಸೆಲ್ಫ್ ಜೊತೆಗೆ ಮತ್ತೆ ಯೂನಿವರ್ಸ್ಗೆ ನಾವು ಅಲೈನ್ಮೆಂಟ್ ಆದಾಗ ಈಚ್ ಅಂಡ್ ಎವ್ರಿ ಟೈಮ್ ದೇ ಸ್ಟಾರ್ಟ್ ಟು ಗೈಡ್ ಅಸ್. ಸೊ ನಮಗೆ ಗೊತ್ತಿಲ್ಲದೆ ಡಿವೈನ್ ಎನರ್ಜಿ ನಮಗೆ ಗೈಡ್ ಮಾಡ್ತಾ ಇರತ್ತೆ. ಸೊ ಅದನ್ನ ನಾವು ಕೇಳಿಸ್ಕೋಬೇಕು. ಅಂಡ್ ಆ ಮೂಮೆಂಟಲ್ಲಿ ನಮಗೆ ಥಾಟ್ಸ್ ಏನಿದೆ, ಏನು ಯೋಚನೆ ಮಾಡ್ತಾ ಇದ್ವಿ, ಅಥವಾ ನೆಕ್ಸ್ಟ್ ನಾನು ಏನು ಆ್ಯಕ್ಷನ್ ತೊಗೊಳಕ್ಕಿದೆ, ಸೊ ಅದು ನಾನು ಮಾಡ್ತಿರೋದು ಸರಿ ಇದೆಯೋ ತಪ್ಪಿದೆಯೋ, ಈ ಎಲ್ಲ ಡೌಟ್ಸ್ ಇರುತ್ತೆ. ಸೊ ಅದಕ್ಕೆ ಅವರು ಆನ್ಸರ್ ಮಾಡ್ತಾ ಇರ್ತಾರೆ, ಬೇರೆ ಥರ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲೇ ಇರುತ್ತೆ. ಓಕೆ, ಸೊ ಈ ಥರ ಜಾಸ್ತಿ ನೋಡ್ತಾ ಇದ್ದೀರಾ ಅಂದರೆ
ನೀವು ಆ ಟೈಮಲ್ಲಿ ಏನ್ ಥಾಟ್ಸ್ ಇದೆ ನಿಮ್ಗೆ ಆ್ಯಂಡ್ ನೆಕ್ಸ್ಟ್ ಏನ್ ಪ್ಲಾನ್ ಹಾಕೊಂತಾ ಇದ್ದೀರಾ, ಇದನ್ನ ಮಾಡ್ಬೇಕೋ ಬೇಡ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಸೊ ಆ ಏಂಜಲಿಕ್ ನಂಬರ್ನ ಮೀನಿಂಗ್ ಅನ್ನ ಡಿಕೋಡ್ ಮಾಡಿ, ನಿಮ್ಮ ಲೈಫಲ್ಲಿ ಅದು ಯಾವ ತರ ರಿಲೇಟ್ ಆಗುತ್ತೆ ಅಂತ ಡಿಕೋಡ್ ಮಾಡ್ಕೊಳ್ಳಿ. ದಟ್ ವಿಲ್ ಬಿ ಬೆಟರ್. ಓಕೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು, ತುಂಬಾ ಯೂಸ್ಫುಲ್ ಇದೆ ಅಂತ ನಾನು ಅನ್ಕೊಂತ, ನಿಮ್ಮ ಲೈಫ್ ಅಲ್ಲಿ ಸೂರ್ಯನ ಎನರ್ಜಿಯನ್ನ ಆಹ್ವಾನ ಮಾಡೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ತುಂಬಿರೋ ಎಲ್ಲ ಕತ್ಲೆಗಳು ಕಳೆದು ನಿಮ್ಮ ಜೀವನ ಸೂರ್ಯನ ರೀತಿ ಪ್ರಕಾಶಮಾನವಾಗ್ಲಿ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನನ್ನ ಒಂದು ಕನಸುಗಳನ್ನ ನನ್ಸು ಮಾಡ್ಕೊಳ್ಳೋದಕ್ಕೆ 2026 ಅಲ್ಲಿ. ಸೊ ನೀವು ಕೂಡ ಹಾಗೆ ಎಕ್ಸೈಟೆಡ್ ಇದ್ದೀರಾ ಅಂತ ಭಾವಿಸ್ತಾ, ನಿಮ್ಮೆಲ್ಲ ಕನಸುಗಳು ನನ್ಸಾಗ್ಲಿ. ಹಾ, ನಿಮ್ಮ ಕನಸುಗಳು ನನ್ಸಾದ್ರ ಮೇಲೆ ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋಗೆ ಬಂದು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಇಲ್ಲ, ನನ್ನ ಒಂದು ನಂಬರ್ ಸ್ಕ್ರೀನ್ ಮೇಲೆ ಏನ್ ಕೊಟ್ಟಿರ್ತೀನಿ ಅಲ್ಲಿ ವಾಟ್ಸಪ್ ಅಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನಾಗಿರ್ಬೋದು ಅಥವಾ ನಿಮ್ಮ ಸಕ್ಸಸ್ ಸ್ಟೋರಿಯನ್ನಾಗಿರ್ಬೋದು ಖಂಡಿತವಾಗ್ಲೂ ಶೇರ್ ಮಾಡಿ. ಯು ಆರ್ ಫ್ರೀ ಟು ಶೇರ್ ದ ಥಿಂಗ್ಸ್ ಆ್ಯಂಡ್ ಶೇರಿಂಗ್ ಈಸ್ ಕೇರಿಂಗ್. ಸೊ ಈ ವಿಡಿಯೋನ ದಯವಿಟ್ಟು ನೀವು ಯಾರನ್ನ ಕೇರ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್, ಅವ್ರ ಜೊತೆಗೆ ಇದನ್ನ ಶೇರ್ ಮಾಡಿ. ಸೊ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೈನ್ ಟು ಆಲ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ಹೊಸ ವಿಷಯದ ವಿಡಿಯೋದ ಜೊತೆಗೆ. ಓಕೆ, ಟಿಲ್ ದನ್ ಹ್ಯಾವ್ ಅ ಬ್ಯೂಟಿಫುಲ್ ಇಯರ್, ಬ್ಯೂಟಿಫುಲ್ ಡೇಸ್, ಬ್ಯೂಟಿಫುಲ್ ವೀಕ್ಸ್ ಅಂತ ಹೇಳ್ತಾ ರಾಧೆ ರಾಧೆ, ಬಾಯ್.